ಸೊ ರೆಡ್ ಕಲರ್ ಬಟ್ಟೆಯನ್ನು ತಗೊಂಡು ಅಕ್ಕಿಯನ್ನು ಹಾಕಿ, ಅಕ್ಕಿ ಯಾಕೆ ಹಾಕೋದಂದ್ರೆ ಇಟ್ಸ್ ಅ ಸೈನ್ ಆಫ್ ಪ್ರಾಸ್ಪೆರಿಟಿ. ಗೋಮತಿ ಚಕ್ರ ಅಂತ ಸಿಗುತ್ತೆ. ಸುಳಿ, ಒಂದು ಹಣ ಅನ್ನೋದು ಒಂದು ಸುಳಿ, ಆ ಹಣ ನಿಮ್ಮ ಹತ್ರ ಸುತ್ತನೇ ಇರುತ್ತೆ. ಲೋಟಸ್ ಬೀಜ ಅದೆಷ್ಟುವನ್ನು ಕಟ್ಟಿ ಒಂದು ನೈವೇದ್ಯವನ್ನು, ಪಂಚಾಮೃತ ನೈವೇದ್ಯವನ್ನು ಮಾಡೋದಾಗಿರ್ಬೋದು, ಏನಾದ್ರಾಗಲಿ ನಿಮ್ಮ ಯಥಾಶಕ್ತಿಯಾಗಿ ಮಾಡಿ ಶ್ರೀ ಸೂಕ್ತಮನ್ನು ಹೇಳಿ ಫ್ರೈಡೇ ಹೊತ್ತು ರಾಹು ಕಾಲ ಇರುವಾಗ ಅದನ್ನು ಲಾಕರಲ್ಲಿ ಇಟ್ಬಿಡಿ. ಮನಿ ಅನ್ನೋದು ಒಂದು ಪವರ್ ಇರ್ತಕ್ಕಂಥದ್ದು. ಈಗ ಯಾವುದೇ ಒಂದು ಪೊಲಿಟಿಷಿಯನ್ ತಗೊಳ್ಳಿ, ಅವರೆಲ್ಲರೂ ಹಣವಂತರಾಗಿರ್ತಾರೆ. ಮೋಸ್ಟ್ ಆಫ್ ದೆಮ್ ಹಣ ಎಲ್ಲರ ಹತ್ರನೂ ಇರುತ್ತೆ. ಒಬ್ಬ ಭಿಕ್ಷುಕನ ಹತ್ರನೂ ದುಡ್ಡಿರುತ್ತೆ, ಒಬ್ಬ ಅತಿ ದೊಡ್ಡ ಶ್ರೀಮಂತನ ಹತ್ರನೂ ದುಡ್ಡಿರುತ್ತೆ. ಸೊ ದುಡ್ಡು ಅನ್ನೋದು ಎಲ್ಲರ ಹತ್ರ ಇರ್ತಕ್ಕಂತಹ ಒಂದು ವಸ್ತು. ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ತಮಾಷೆಗೆ ಹೇಳಿದ್ರು ಕೂಡ ನಿಮ್ಮ ಬಾಡಿ ಮೈಂಡ್ ಅದನ್ನ ಕೇಳ್ತಾ ಸಂಗ್ರಹಿಸ್ತಾ ಹೋಗುತ್ತೆ, ರಿಯಾಲಿಟಿನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ನಾನು ಹೇಳಿದಾಗೆ ಪ್ರತಿಯೊಂದು ಥಾಟಿಗೂ ವೈಬ್ರೇಷನ್ ಇದೆ. ಹಣವನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಮನಿಯನ್ನು ಆಯಿತಾ, ದುಡ್ಡನ್ನು ಒಂದು ಫ್ರೆಂಡ್ ರೀತಿಯಲ್ಲಿ ನೋಡಲಿಕ್ಕೆ ಶುರು. ಈ ಒಂದು ಯೂನಿವರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀನು ಸ್ವಲ್ಪ ಕೊಟ್ಟರೆ ಅದು ನಿಂಗೆ 100 ಫೋಲ್ಡ್ ಕೊಡುತ್ತೆ. ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳ್ತಾ ಇರ್ತಾರಂತೆ. ನೀನು ಯಾವಾಗ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂತ ಆಗ್ಬೋದು. ಈಗ ಲಕ್ಷ್ಮಿ ಅನ್ನೋದು ಒಂದು ಎನರ್ಜಿ. ಲಕ್ಷ್ಮಿ ಅನ್ನೋದು ಹೈ ವೈಬ್ರೇಷನ್. ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ದುಡ್ಬೇಕು. ವೀನಸ್ ಲಕ್ಷ್ಮಿ ಭಾಳ ಚಂಚಲ್ಯ ಅಂತ. ಲಕ್ಷ್ಮಿ ಎಂಥವ್ರಿಗೆ ಒಲಿತಾಳೆ ಅಂತ ಹೇಳಿದ್ರೆ, ಇಲ್ಲ ವಿದ್ಯಾವಂತರಿಗೆ ಒಲಿತಾರೆ. ಮನಿ ಈಸ್ ಮೈ ಫ್ರೆಂಡ್, ಐ ಅಟ್ರಾಕ್ಟ್ ಮನಿ ವೆರಿ ಈಸಿಲಿ. ನಾನು ಎಷ್ಟು ಖರ್ಚು ಮಾಡ್ತೀನೋ ಅದ್ರ 100 ಫೋಲ್ಡಲ್ಲಿ ದುಡ್ಡು ನನಗೆ ಬರ್ತಾ ಹೋಗ್ತಾ ಇದೆ. ಮನಿ ಈಸ್ ಅವೈಲೇಬಲ್ ಇನ್ ಅನ್ಲಿಮಿಟೆಡ್ ಸೋರ್ಸ್. ಹೀಗೆಲ್ಲ ನೀವು ಯಾವಾಗ ಯೋಚನೆ ಮಾಡ್ತಾ ಹೋಗ್ತೀರಾ, ನಿಮ್ಮ ಹತ್ರ ಹಣ ಬರ್ತಾ ಹೋಗುತ್ತೆ. ಯಾರು ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ನನಗೆ ಅನಿಸ್ತಾ ಇರುತ್ತೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ. ಅದೇ ನಾನೇ ಕನ್ನಡಿ ಮುಂದೆ ವಾವ್ ಸೌಜನ್ಯ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ. ಐ ಡೋಂಟ್ ವಾಂಟ್ ದಟ್ ವ್ಯಾಲಿಡೇಷನ್ ಔಟ್ಸೈಡ್. ನಾನು ಕೇಳೋದು ಇಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೀವು ಹೇಗೆ ನೋಡ್ಕೋತಾ ಹೋಗ್ತಾರೆ, ನಿಮಗೆ ನೀವು ಪ್ರೀತಿ ಕೊಟ್ಕೋತಾ ಹೋಗಿ, ನಿಮ್ಮನ್ನು ನೀವು ಹೊಗಳ್ತಾ ಹೋಗಿ, ಇದೆಲ್ಲವೂ ನೀವು ಮಾಡ್ತಾ ಹೋದರೆ ಹಣ ನಿಮ್ಗಾಗಿ ಅದಾಗೆ ಅದು ಆಕರ್ಷಣೆ ಆಗ್ತಾ ಹೋಗುತ್ತೆ. ಒಂದು ವ್ಯಕ್ತಿ ನಿಮ್ಮ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಯಾರೂ ಅಲ್ಲ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ. ಆ ವ್ಯಕ್ತಿನ ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡಿ. ಆ ವ್ಯಕ್ತಿ ನೀವು ಯಾವತ್ತು ಬಿಟ್ಕೊಡ್ತೀರಾ, ನಿಮ್ಮ ಲೈಫಲ್ಲಿ ಯಾವತ್ತು ಎಂಡ್ ಅಂತ ಅಂದ್ಕೊಳ್ಳಿ. ಮೊದಲನೇದಾಗಿ ಏನಂತ ಹೇಳಿದ್ರೆ, ಹಣ ಅನ್ನೋದು ಒಂದು ಶಕ್ತಿ ಆಯಿತಾ. ನೀವು ನೋಡಿ, ಯಾರ ಹತ್ರ ಹಣ ಇರಲಿ, ಅಥವಾ ಒಂದು ಸಮಾಜದಲ್ಲಿ ಹೇಗಿದೆ ಅಂತ ಹೇಳಿದರೆ ಅವನಿಗೆ ಯಾವಾಗಲೂ ಒಂದು ಪವರ್ ಇದ್ದೇ ಇರುತ್ತೆ. ಸೊ ಮನಿ ಅನ್ನೋದು ಒಂದು ಪವರ್ ಇರ್ತಕ್ಕಂಥದ್ದು. ಈಗ ಯಾವುದೇ ಒಂದು ಪೊಲಿಟಿಷಿಯನ್ ತಗೊಳ್ಳಿ, ಅವರೆಲ್ಲರೂ ಹಣವಂತರಾಗಿರ್ತಾರೆ. ಮೋಸ್ಟ್ ಆಫ್ ದೆಮ್ 99. ಆದರೆ ಮನಿ ಅನ್ನೋದು ಒಂದು ಎಲ್ಲವನ್ನು ಇನ್ನು ಲೈಫಲ್ಲಿ ಯಾರನ್ನ ಹಿಡ್ಕೋಬೋದು. ಎಕ್ಸಾಂಪಲ್, ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಅಥವಾ ಈ ವ್ಯಕ್ತಿ ನನಗೆ ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ, ಎಷ್ಟೋ ಜನ ನಮ್ಮ ಹೆಣ್ಣುಮಕ್ಕಳಾಗಿರ್ಬೋದು, ಗಂಡನ ಮನೆಯಲ್ಲಿ ಅಥವಾ ಅತ್ತೆ ಮನೇಲಿ ಎಷ್ಟೊಂದು ಕಿರುಕುಳಗಳನ್ನು ಇದು ಮಾಡ್ತಾ ಇರ್ತಾರೆ, ಕಷ್ಟ ಅನುಭವಿಸ್ತಾ ಇರ್ತಾರೆ. ಆದರೆ ಹಣದ ಅಭಾವತೆ ಇರೋದ್ರಿಂದ ಮುಂದೆ ಒಂದು ಧೈರ್ಯವಾಗಿ ಒಂದು ಸ್ಥೈರ್ಯದಿಂದ ಒಂದು ಆಚೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಅನ್ನೋದು ಎಲ್ಲರನ್ನೂ ಇಕ್ಕಟ್ಟಲ್ಲಿ. ಅದಕ್ಕೆ ಹೇಳ್ತಾರೆ ಬಡವನ ಕೋಪ ದೌಡೆ ಹಲ್ಲಿನ ಮೂಲ ಅಂತ ಹೇಳಿ. ನಮ್ಗೆ ಏನಂತ ಹೇಳಿದರೆ, ಎಷ್ಟೋ ಜನಕ್ಕೆ ಯಾವ ಒಂದು ಫ್ರೀಡಮೇ ಇರಲ್ಲ. ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ಮನುಷ್ಯನಿಗೆ ಬಹಳಷ್ಟು ಮುಖ್ಯವಾದದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ನಿಮ್ಮ ಗಂಡ ಅಂಬಾನಿನೇ ಆಗಿರಲಿ, 5,000 ನೀವು ನಿಮ್ಮ ದುಡ್ಡು ಅಂತ ದುಡಿಯಿರಿ. ನಿಮ್ಮದು ಅಂತ ಒಂದು ಹಣ ಇರಬೇಕು, ಫಿನಾನ್ಷಿಯಲ್ ಫ್ರೀಡಮ್ ಇರಬೇಕು. ಯಾಕಂದರೆ ಮನಿ ಅನ್ನೋದು ಕಾನ್ಫಿಡೆನ್ಸನ್ನು ಕೊಡುತ್ತೆ, ಪವರನ್ನು ಕೊಡುತ್ತೆ, ಆಲೋಚನೆ ಹೇಗೆ ಇದು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ಸೆಲ್ಫ್ ಕೇರ್ ಅನ್ನೋದನ್ನ ಹೇಳ್ಕೊಡ್ತಾ ಹೋಗೋದು. ನೋಡಿ, ಸೆಲ್ಫ್ ಕೇರಿಗೆ ಬಂದ ತಕ್ಷಣ ನಿಜವಾಗ್ಲೂ ನೀವು ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ, ಆ ಎಲ್ಲ ಹಣ ಆಗಿರ್ಬೋದು ಅಥವಾ ಸಂಪತ್ತನ್ನು, ಯಾಕಂತ ಹೇಳಿದ್ರೆ ಆ ಹಣನ ನಾವು ಯಾವಾಗ ಹಣದಿಂದ ಹೋಗ್ತೀವೋ ಹಣ ನಮ್ಮಿಂದ ಹೋಗುತ್ತಂತೆ, ನಮ್ಮಿಂದ ದೂರ ಓಡುತ್ತಂತೆ. ಎಕ್ಸಾಂಪಲ್, ಒಂದು ಬೆಕ್ಕನ್ನು ಹಿಡಿಬೇಕು ಅಂತ ಹೋಗ್ತೀರಾ, ಅದಿನ್ನೂ ನಿಮ್ಮಿಂದ ದೂರ ಹೋಗುತ್ತೆ. ಬೆಕ್ಕಕ್ಕೆ ಬೇಕಾಗಿರೋದು ನೀವು ಕೊಟ್ಟರೆ ಅದು ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಹಾಗಾಗಿ ಹಣವನ್ನು ನೀವು ಸಂಪಾದನೆ ಮಾಡಬೇಕಾದ್ರೆ ವೆಲ್ತನ್ನು ಫೋಕಸ್ ಮಾಡ್ತಾ ಹೋಗಬೇಕು. ಹಣ ಎಲ್ಲರ ಹತ್ರನೂ ಇರುತ್ತೆ. ಒಬ್ಬ ಭಿಕ್ಷುಕನ ಹತ್ರನೂ ದುಡ್ಡಿರುತ್ತೆ, ಒಬ್ಬ ಅತಿ ದೊಡ್ಡ ಶ್ರೀಮಂತನ ಹತ್ರನೂ ದುಡ್ಡಿರುತ್ತೆ. ಸೊ ದುಡ್ಡು ಅನ್ನೋದು ಎಲ್ಲರ ಹತ್ರ ಇರ್ತಕ್ಕಂತಹ ಒಂದು ವಸ್ತು. ಆದರೆ ಅದನ್ನು ಮಲ್ಟಿಪ್ಲೈ ಮಾಡೋ ಮೈಂಡ್ಸೆಟ್ಟು ಮನುಷ್ಯನನ್ನು ಬದಲಾಯಿಸ್ತಾ ಹೋಗುತ್ತೆ. ಮೊದಲನೇದಾಗಿ ಮನಿ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಚೇಂಜ್ ಮಾಡ್ಕೋತಾ ಹೋಗಿ. ನೀವೀಗ ಏನು ಹೇಳಿದ್ರಿ, ಅಫರ್ಮೇಷನ್ ಅಂತ ಕರಿತೀವಿ. ನಮ್ಮ ಬ್ರೈನಲ್ಲಿ ಯಾವಾಗಲೂ ಒಂದು ಪ್ರೋಗ್ರಾಮಿಂಗ್ ಆಗಿರುತ್ತೆ ಆಯಿತಾ. ಈಗ ನೀವು ಈಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸೈಕಾಲಜಿಲಾದರೆ ಕ್ಲರೋವೆಂಟಲ್ಲಿ ಎನರ್ಜಿಲಾಗಲಿ ನೀವಾಗಿರಲ್ಲ. ನಿಮ್ಮಲ್ಲಿರ್ತಕ್ಕಂಥ 8 ವರ್ಷದ ಮಗು ಯಾವಾಗಲೂ ಆಲೋಚನೆ ಮಾಡ್ತಾ ಇರುತ್ತೆ. ಇವಾಗ ನೋಡಿ, ಒಂದು ಕೋಪ ಬಂದ ತಕ್ಷಣ ಸಿಕ್ಕಿದ ಸಾಮಾನು ಬಿಸಾಕ್ಬಿಡ್ತೀರಾ, ಕೋಪ ಮಾಡ್ಕೋತೀರಾ, ಕೆಟ್ಟ ಮಾತಲ್ಲಿ ಬರ್ತಿರ್ತೀರ. ಅದೊಂದು ನೀವು ಇಷ್ಟು ಮೆಚ್ಚೋರ ಕಾಮಾಗಿರ್ತೀರ. ಆದರೆ ಕೋಪ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ ಮಗು, ಇನ್ನರ್ ಚೈಲ್ಡ್ ಏನಿದೆ, ಅದು ಆಚೆ ಬರ್ತಾ ಹೋಗುತ್ತೆ. ಸೊ ನಾವೇನಾಗಿರ್ತೀವಿ, ನಮ್ಮ ಪ್ರೋಗ್ರಾಮಿಂಗ್ ಏನಿರುತ್ತೋ, ನಮ್ಮ ಒಳ ಮನಸ್ಸಲ್ಲಿ ಆಗ್ತಾ ಇರ್ತಕ್ಕಂತಹ ಮಾತಾಗಿರ್ಬೋದು ಅಥವಾ ಸುಪ್ತ ಮನಸ್ಸಲ್ಲಿ ಇರ್ತಕ್ಕಂತಹ ಮಾತುಗಳನ್ನು ಬದಲಾವಣೆ ಮಾಡ್ತಾ ಹೋಗಬೇಕು. ನೋಡಿ, ನಿಮ್ಮ ಸುಪ್ತ ಮನಸ್ಸು ಅನ್ನೋದು ಏನಿದೆಯೋ ಅದಕ್ಕೆ
ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿರಲ್ಲ. ಮನಸ್ಸಲ್ಲಿ ಏನು ಆಲೋಚನೆ ಬರುತ್ತೋ ಅದು ನಿಜವಾದ ರಿಯಾಲಿಟಿ ಆಗುತ್ತೆ. ಎಕ್ಸಾಂಪಲ್, ಇವಾಗ ನೀವು ನನ್ನ ಹತ್ರ ಮಾತಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡ್ರಿ ಅಥವಾ ಇಲ್ಲಿಗೆ ಬರಬೇಕು ಅಂತ ಒಂದು ಥಾಟ್ ಇತ್ತು. ಪ್ರತಿಯೊಂದು ಆಲೋಚನೆಗೆ ಅದರದೇ ಆದ ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ರಿಯಾಲಿಟಿಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಈಗ ನಾನು ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ತಮಾಷೆಗೆ ಹೇಳಿದರೂ ಕೂಡ ನಿಮ್ಮ ಬಾಡಿ ಮೈಂಡ್ ಅದನ್ನು ಕೇಳ್ತಾ ಸಂಗ್ರಹಿಸ್ತಾ ಹೋಗುತ್ತೆ, ಆ ರಿಯಾಲಿಟಿನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ನಾನು ಹೇಳಿದಾಗೆ ಪ್ರತಿಯೊಂದು ಥಾಟಿಗೂ ವೈಬ್ರೇಷನ್ ಇದೆ. ಆ್ಯಂಡ್ ಮನಿ ವೈಬ್ರೇಷನ್ ಸ್ಪೆಕ್ಟ್ರಮಲ್ಲಿ ನೋಡಬೇಕಾದ್ರೆ ಮನಿಗೆ ಹೈಯೆಸ್ಟ್ ಫಸ್ಟ್ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಭಾವನೆಗಳಲ್ಲಿ ಮೊದಲನೇದಾಗಿ ಹೈ ವೈಬ್ರೇಷನ್ ಇರೋದು ಅದಕ್ಕೆ ಅಂತ ಹೇಳಿದ್ರೆ ಪ್ರೀತಿಗೆ, ನೆಕ್ಸ್ಟ್ ಇರೋದು ಮನಿಗೆ. ಸೊ ಈ ಹೈ ವೈಬ್ರೇಷನಲ್ ಥಾಟನ್ನು ನಾವು ಯಾವಾಗ ನನ್ನ ಹತ್ರ ಇಲ್ಲ, ಅದಿಲ್ಲ, ಇದಿಲ್ಲ, ನಾನು ಸರಿಯಾಗಿಲ್ಲ, ನಾನು ಬಡವ, ಹೀಗೆ ನಿಮ್ಮನ್ನು ನೀವು ಡಿಸ್ಕ್ರೈಬ್ ಮಾಡ್ಕೋತಾ ಹೋದರೆ ನಿಮ್ಮನ್ನು ಅಲ್ಲೇ ಇಳಿಸುತ್ತೆ. ಯಾವಾಗ ಒಂದು ವೆಲ್ತ್ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡ್ತೀರಾ, ನಾನು ಹಣವನ್ನು ನೋಡಿ ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅವ್ರು ಆಗ್ತಾರೋ ಬಿಡ್ತಾರೋ, ಕೊನೆಗೆ ಒಂದಿನ ಆಗೇ ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅದನ್ನೇ ಅಫರ್ಮ್ ಮಾಡ್ತಾ ಇರ್ತಾರೆ ಅವರು. ಆಯಿತಾ, ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ನನ್ನ ಬಿಸ್ನೆಸ್ ಚೆನ್ನಾಗಿದೆ. ನೀವು ನೋಡಿ ಸುಮ್ಮನೆ ನಿಮ್ಮ ಫ್ರೆಂಡ್ ಒಬ್ಬ ಕೊಚ್ಕೋತಾ ಇರ್ತಾನೆ ಅಂತ ತಿಳ್ಕೊಳ್ಳಿ, 100 ರೂಪಾಯಿ ಕೊಚ್ಕೋತಾ ಇರ್ಬೋದು, ಅಟ್ಲೀಸ್ಟ್ ನಾನು 50 ರೂಪಾಯಿ ರೀಚ್ ಆಗೇ ಆಗಿರ್ತಾನೆ. ನೀವು ನೋಡಿ, ಯಾವಾಗ ನಿಮ್ಮ ಮನಸ್ಸಲ್ಲಿ ಒಂದು ಸುಪ್ತ ಮನಸ್ಸಲ್ಲಿ ನಿಮ್ಮದೇ ಒಂದು ಕನಸನ್ನು ಕಾಣಿಸ್ತಾ ಹೋಗ್ತೀರಾ. ನಾನು ಅದನ್ನೇ ಹೇಳ್ತೀನಿ, ನಾನು ಮ್ಯಾನಿಫೆಸ್ಟೇಷನ್ ಹೇಳ್ಕೊಡುವಾಗ ವಿಜುವಲೈಸೇಷನ್ ಅನ್ನೋದು ತುಂಬಾ ಮುಖ್ಯ. ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಹಣವನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಮನಿಯನ್ನು ಆಯಿತಾ, ದುಡ್ಡನ್ನು ಒಂದು ಫ್ರೆಂಡ್ ರೀತಿಯಲ್ಲಿ ನೋಡಲಿಕ್ಕೆ ಶುರು ಮಾಡಿ. ಆಯಿತಾ, ಪ್ರತಿ ಸತಿ ಒಬ್ಬರಿಗೆ ಹಣ ಕೊಡಬೇಕಾದ್ರೆ ಈ ಹಣ ನನಗೆ 100 ಫೋಲ್ಡಲ್ಲಿ ವಾಪಸ್ ಬರುತ್ತೆ ಅಂತ. ಈಗ ಎಕ್ಸಾಂಪಲ್, ನಾನು ಆಟೋದಲ್ಲಿ ಬರ್ತೀನಿ, ಆಟೋದ ಒಂದು ಬಿಲ್ಲು 100 ರೂಪಾಯಿ ಆಗಿರುತ್ತೆ. ನಾನು 100 ರೂಪಾಯಿ ಕೊಟ್ಬಿಟ್ಟು ಅಯ್ಯೋ 100 ರೂಪಾಯಿ ಕೊಟ್ಬಿಟ್ನಲ್ಲ, ನನ್ನ ಹತ್ರ 100 ರೂಪಾಯಿ ಖರ್ಚು ಮಾಡಿಬಿಟ್ಟೆ. ಅವ್ನು ನಿನಗೆ ಸರ್ವಿಸ್ ಕೊಟ್ಟಿದ್ದಾನೆ. ಆಯಿತಾ, ಈಗ ಮನೆ ಕೆಲಸದೊಳಗೆ 1,000 ರೂಪಾಯಿ ಕೊಡಬೇಕು ಅಂದರೆ ಬೈಕೊಂಡು ಕೊಟ್ಟರೆ ಅಯ್ಯೋ ಇವಳಿಗೆ ಸಂಬಳ ಕೊಡಬೇಕಲ್ಲ ಅಂತ ಕೊಟ್ಟರೆ ಅವಳು ಹಿಂಗೆ ಸರ್ವಿಸ್ ಮಾಡಿದ್ದಕ್ಕೆ ನೀನು ರೀಪೇ ಮಾಡ್ತಾ ಇಲ್ಲ. ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಆಯಿತಾ, ನಮ್ಮ ನೇಚರ್ ಹೇಗಿದೆ, ಒಂದು ಬೀಜವನ್ನು ಹಾಕಿದ್ರೆ, ಒಂದು ಮಾವಿನ ಹಣ್ಣು ತಿನ್ಬಿಟ್ಟು ನೀವು ಒಂದು ಬೀಜ ಹಾಕಿದ್ರೆ ನಿಮಗೆ 1000 ಮಾವಿನ ಹಣ್ಣು ಕೊಡುತ್ತೆ ಮರ. ಕರೆಕ್ಟ್, ಅದರ ಲೈಫಲ್ಲಿ. ಆಯಿತಾ, ಹಾಗೆ ಪ್ರತಿಯೊಂದು ಯೂನಿವರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀನೊಂದು ಸ್ವಲ್ಪ ಕೊಟ್ಟರೆ ಅದು ನಿಂಗೆ 100 ಫೋಲ್ಡ್ ಕೊಡುತ್ತೆ. ನೀನು ಅದನ್ನು ಬೈಕೊಂಡು ಇಲ್ಲ ನಂತರ ಇಲ್ಲ ಅಂದ್ಕೊಂಡಿದ್ರೆ ನಿನಗೆ ಅದು ಮೈನಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಹಣವನ್ನು ಚೇಸ್ ಮಾಡಬೇಡಿ, ಇದೆಲ್ಲ ವೆಲ್ತಿ ಮೈಂಡ್ ಸೆಟ್. ಯಾವಾಗ ಕೊಡಬೇಕಾದ್ರೆ ಖುಷಿಯಾಗಿ ಕೊಡಿ. ನೀವು ನೋಡಿ, ಎಷ್ಟು ದೊಡ್ಡ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಲ್ಲ ಫಿಲಾಂಥ್ರಫಿಸ್ಟ್ಗಳಾಗಿರ್ತಾರೆ ಅಂತ ಅಂದರೆ ದಾನಗಳನ್ನು ಮಾಡ್ತಾ ಇರ್ತಾರೆ, ಹೆಚ್ಚಾಗಿ ದಾನಗಳನ್ನು ಮಾಡ್ತಾ ಇರ್ತಾರೆ. ಈಗ ರತನ್ ಟಾಟಾ ತಗೊಳ್ಳಿ, ಇವತ್ತು ಟಾಟಾ ಅನ್ನೋದು ತುಂಬಾ ದೊಡ್ಡ ಸಂಸ್ಥೆ. ಈಗ ನೋಡಿ, ಟಾಟಾ ಸಾಲ್ಟ್, ದೇಶದ ಉಪ್ಪು ಅಂತ ಹೇಳಿದ್ರೆ ಜನಗಳಿಗೆ ನಾನು ಸರ್ವಿಸನ್ನು ಕೊಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಪ್ರತಿಯೊಂದನ್ನು ನೀವು ಯಾವಾಗ ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು, ನಾನು ಸಂಪಾದನೆ ಮಾಡಿದ್ರೆ ನನ್ನ ಸಮಾಜಕ್ಕೆ ಕೊಡಬೇಕು, ನನ್ನ ಕಮ್ಯುನಿಟಿಗೆ ಕೊಡಬೇಕು ಅಂತ ಯಾವಾಗ ನೀವು ಡಿಸೈಡ್ ಮಾಡ್ತೀರಾ, ಆಗ ಬರ್ತಾ ಹೋಗುತ್ತೆ. ಸೊ ದುಡ್ಡು ಬರುತ್ತೆ, ಎಲ್ಲರ ಹತ್ರ ದುಡ್ಡು ಬರುತ್ತೆ. ಆ ದುಡ್ಡಿಂದ ಏನು ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಹೋಗಿ. ಮತ್ತು ನೋಡಿ, ಪ್ರಪಂಚವು ಎಲ್ಲವೂ ವಿಶಾಲವಾಗಿದೆ, ಆಕಾಶ ವಿಶಾಲವಾಗಿದೆ, ನೀರು ವಿಶಾಲವಾಗಿದೆ, ಗಾಳಿ ವಿಶಾಲವಾಗಿದೆ. ಸೊ ನಿನ್ನ ಹತ್ರ ಇರ್ತಕ್ಕಂಥ ಹಣ ಕೂಡ ಹಾಗೇ ಇದೆ. ಹಣ ಒಂದು ಸಮುದ್ರ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಹಣ ನಿಜವಾಗ್ಲೂ ಮರದಲ್ಲಿ ಬೆಳೆಯುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡಿ. ನಿನ್ನ ಮೈಂಡ್ ಸೆಟ್ ಅಬಂಡೆನ್ಸನ್ನು ಮಾಡ್ಕೋತಾ ಹೋಗಿ. ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಹೋದರೆ ಹಣ ಇರಲ್ಲ. ನಾವು ಯಾವತ್ತೂ ಕುಂಕುಮ ಹೆಚ್ಚಾಗಿದೆ, ಅರ್ಶಿನ ಹೆಚ್ಚಾಗಿದೆ, ಅಕ್ಕಿ ಹೆಚ್ಚಾಗಿದೆ ಹೀಗೆ ಮಾತಾಡ್ತಾ ಹೋಗ್ತಾರೆ. ಯಾವತ್ತು ಯಾಕಂತ ಹೇಳಿದ್ರೆ ಅದನ್ನೇ ಹೇಳ್ತಾರೆ, ಅಸ್ತು ದೇವತೆಗಳು ಅಸ್ತು ಅಂತ ಹೇಳ್ತಾ ಇರ್ತಾರಂತೆ. ನೀನು ಯಾವಾಗ ಇಲ್ಲ ಅಂತ ಹೇಳ್ತೀಯ, ಇಲ್ಲ ಅಂತ ಆಗ್ಬಿಡುತ್ತೆ. ಅದೊಂದೇ ಅಲ್ಲ ನೋಡಿ, ಒಂದು ಹೇಳ್ತೀನಿ, ನಿಮ್ಮ ಬರೀ ದುಡ್ಡಿನ ಬಗ್ಗೆ ಅಲ್ಲ. ನೋಡಿ, ಮನಿ ಅನ್ನೋದು ನಿಮ್ಮ ಎನರ್ಜಿಗೆ ತಕ್ಕ ಹಾಗೆ ಬರುತ್ತೆ. ಎಕ್ಸಾಂಪಲ್, ಇವಾಗ ನೀನು ನಂಗೆ ಫೋನ್ ಮಾಡಬೇಕು, ಒಂದೇ ಒಂದು ನಂಬರ್ ತಪ್ಪಾದರೆ ನನ್ನ ನಂಬರ್ಗೆ ರೀಚ್ ಆಗೋಕ್ಕಾಗತ್ತಾ? ಇಲ್ಲ. ಸೊ ಆ ಎನರ್ಜಿ ನೀವು ಆಗಬೇಕು ಅಂತ ಹೇಳಿದ್ರೆ ನೀವು ಒಂದೇ ಫ್ರೀಕ್ವೆನ್ಸಿಲಿ ಇರಬೇಕು. ಯೂನಿವರ್ಸ್ ಏನನ್ನು ಕೊಡುತ್ತೆ ಅಂತ ಹೇಳಿದ್ರೆ ನೀವೇನಾಗಿರ್ತೀರೋ ಅದನ್ನು ನೀವು. ಕೆಲವು ಸತಿ ಸಂಬಂಧಗಳು ನೋಡಿ, ನಿಮ್ಮ ಲೈಫಲ್ಲಿ ನೀವು ಇವಾಲ್ವ್ ಆಗ್ತಿದ್ದಂಗೆ ಆ ಸಂಬಂಧಗಳು ಯಾವುದು ನಿಮಗೆ ನೀವು ಇದ್ದ ಹಾಗೆ ಇರಲ್ವೋ ಆ ಸಂಬಂಧಗಳೆಲ್ಲ ಬಿಡ್ತಾ ಹೋಗ್ತಾ ಇರುತ್ತೆ. ಹಾಗೆ ನೀವು ಎನರ್ಜೆಟಿಕಲಿ ಶಿಫ್ಟ್ ಆಗಬೇಕು, ಅದನ್ನು ವೆಲ್ಕಮ್ ಮಾಡಬೇಕು. ಸೊ ಮನಿ ಜೊತೆ ಯಾವತ್ತೂ ಒಂದು ಒಳ್ಳೆ ಸ್ಟ್ರಾಂಗ್ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳಿ. ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅಫರ್ಮೇಷನ್. ಈಗ ಹೀಗೆ ಹೇಳಿದೆ ಸಂಬಳ ನಿಲ್ಲಲ್ಲ ಅಂತ ಹೀಗೆಲ್ಲ ಮಾತಾಡಬಾರ್ದು. ಅದ್ರ ಬದಲಾಗಿ ಮನಿ ನನ್ನ ಫ್ರೆಂಡು, ದುಡ್ಡು ನನ್ನ ಫ್ರೆಂಡು. ನಾನು ಎಷ್ಟು ಖರ್ಚು ಮಾಡ್ತೀನೋ ಅದರ 100 ಪಟ್ಟು ನನಗೆ ಬರ್ತಾ ಹೋಗುತ್ತೆ. ಮತ್ತು ನಾನು ಎಷ್ಟು ನೋಡು, ಮನಿ ಅನ್ಲಿಮಿಟೆಡ್ ಸೋರ್ಸಸಲ್ಲಿದೆ. ಆಯಿತಾ, ನಾನು ಯಾತಕ್ಕೆ ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಸಮಾಜಕ್ಕೆ ನಾನು ವಾಪಸ್ ಕೊಡಬೇಕು. ಮತ್ತು ಹೇಳ್ತೀನಿ, ಯೂನಿವರ್ಸ್ ಗ್ಯಾಂಗ್ಸ್ಟರ್ ಥರ. ನೀವು ಅದಕ್ಕೆ ನಾನು ಸುಮ್ಮನೆ ಹೇಳ್ಬಿಟ್ಟು ನಾನು ದುಡ್ಡಾದ್ಮೇಲೆ ನಾನು ಸ್ವಾರ್ಥಿ ಆಗ್ತೀನಿ ಅಂತಂದರೆ ಇಲ್ಲ. ಯೂನಿವರ್ಸಿಗೆ ನೀವು ಏನು ಆಲೋಚನೆ ಮಾಡ್ತೀರೋ ಅದನ್ನು ಈ ಅಟ್ಲೀಸ್ಟ್ ನಿಮ್ಮ ಅರ್ನಿಂಗಲ್ಲಿ ಅಟ್ಲೀಸ್ಟ್ 5% ನಿಮಗೆ ಖರ್ಚು ಮಾಡ್ಕೊಳ್ಳಿ. 1% ಆದ್ರೂ ಯಾರಿಗೋ ಒಬ್ರಿಗೆ ಏನಾದರೂ ಒಂದು ದಾನವನ್ನು ಮಾಡುತ್ತಾ ಹೋಗಿ. ಎಕ್ಸಾಕ್ಟ್ಲಿ.
ಯಾಕಂತ ಹೇಳಿದ್ರೆ ನೀವು ಯಾವ ಕರ್ಮವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಹೇಳಿದ್ರು, ನೀವು ಕೆಲವರು ಹೇಳ್ತಾರೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ನೀವು ಹಳೇದೇನು ಈಗ ಹಳೇದೇನಿರುತ್ತೋ ಅದನ್ನೆಲ್ಲ ಮಾಡಿರೋದು ಯಾವಾಗಲೂ ಒಂದು ತೆಗೆದು ಕೊಡ್ತಾ ಇರುತ್ತೆ, ಆಯಿತಾ. ಆಗಾಮಿ ಕರ್ಮ ಅಂತ ಹೇಳ್ತಾರೆ. ನೀವು ಮುಂದೆ ಆಗೋ ಕರ್ಮವನ್ನು ಈಗಲಿಂದನೇ ಸೃಷ್ಟಿ ಮಾಡ್ಬೋದು ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಬಗ್ಗೆ ಹೇಗೆ ಹೇಳ್ಬೋದು, ನಾನು ಏನು ಪ್ರಾರಬ್ಧ ಕರ್ಮ ಮಾಡಿದ್ನಪ್ಪ ನನಗೆ ಈ ಜೀವನ, ಹಳೆಯದಲ್ಲಿ ಏನೇ ನಾವು ಮಾಡಿರಲಿ ಆಯಿತಾ, ನಮ್ಮ ಡೆಸ್ಟಿನಿ ನಾವು ಕ್ರಿಯೇಟ್ ಮಾಡೋ ಚಾನ್ಸಸ್ ನಮಗಿರುತ್ತೆ ಅಂತ ಹೇಳಿದ್ರೆ ಆ ಅವಕಾಶ ಇರುತ್ತೆ. ಅದನ್ನು ನಾನು ಹೇಳಿದೆ ಆಗಾಮಿ ಕರ್ಮ ಅಂತ ಹೇಳಿ. ಆ ಕರ್ಮವನ್ನು ಹೇಗೆ ಬದಲಾಯಿಸ್ಕೋಬೋದು ಅಂತ ಹೇಳಿದ್ರೆ ಒಳ್ಳೆ ದಾನವನ್ನು ಮಾಡ್ತಾ ಹೋಗಿ. ಕೊಡೋರು ಯಾವತ್ತು ಯಾವ ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ನನ್ನ ಹತ್ರ ತುಂಬ ಇದೆ ನಾನು ಕೊಡ್ಬೋದು ಅಂತ. ಲ್ಯಾಕ್ ಮೈಂಡ್ಸೆಟ್ಟಲ್ಲಿ ಇರೋರು ಯಾವಾಗಲೂ ಏನು ಮಾಡ್ತಾರೆ, ತಗೋತಾ ಇರ್ತಾರೆ. ಮತ್ತು ನಿಮ್ಮನ್ನು ನೀವು ವಿಕ್ಟಿಮ್ ಥರ ನೋಡೋಕೆ ಹೋಗಬೇಡಿ. ವಿಕ್ಟಿಮ್ ಆಗಿರೋದೇ ಪಾಪ ಕಣೋ ಅವನಿಗೆ ಏನೂ ಇಲ್ಲ ಕೊಡೋಣ ಅಂತ ಎಷ್ಟು ಕೊಡ್ತೀರಾ, ನಿಮ್ಮ ಜೋಬಲ್ಲಿ 10,000 ಇರುತ್ತೆ, ಅವನಿಗೆ ಏನೋ ಒಂದು 10 ರೂಪಾಯಿ ಕೊಡ್ತೀರಾ. ಸೊ ನೀವು ಆ ಥರ ನಿಮ್ಮನ್ನು ನೀವು ನೋಡ್ಕೊಳ್ಳಿಕ್ಕೆ ಹೋಗಬೇಡಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ವೀಕು ಅಂತ. ಮತ್ತು ಯಾವಾಗಲೂ ಅಷ್ಟೇ ನಿಮ್ಮ ಸುತ್ತ ಇರೋರಿಗೂ ಕೂಡ, ಈಗ ನಮ್ಮ ಫ್ರೆಂಡ್ಸ್ ಯಾರೊಬ್ಬ ಕಾರ್ ತೊಗೋತಾನೆ ಅಂತಿರ್ಕೊ, ಅವನಿಗಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡಿ. ಯಾಕೆ ಗೊತ್ತಾ, ಈಗ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ, ಈಗ ಯಾವುದೊಂದು ಆ್ಯಕ್ಟ್ರೆಸ್ಸು ಎಲ್ಲೋ ಬಾಲಿವುಡ್ಗೆ ಹೋದ್ಲು ಅಂದರೆ ಅವಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು, ಅಥವಾ ಇನ್ನೊಬ್ಬ ಏನೋ ಮಾಡ್ದೆ ಅಂತ ಹೇಳಿದ್ರೆ ಅವನ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು. ಅವ್ರ ಕಾಲು ಎಳೆಯೋರು ಕಾಲ ಹತ್ರನೇ ಇರ್ತಾರೆ, ಮುಂದೆ ಬೆಳೀಲಿಕ್ಕೆ ಚಾನ್ಸ್ ಇಲ್ಲ. ಸೊ ನೀವು ಬೇರೆಯವರ ಖುಷಿಯನ್ನು, ಬೇರೆಯವ್ರು ಸಾಧನೆ ಮಾಡಿರೋದನ್ನು ಸೆಲೆಬ್ರೇಟ್ ಮಾಡಿದಾಗ ಭಗವಂತ ಆಗಿರ್ಬೋದು ಅಥವಾ ಯೂನಿವರ್ಸ್ ಆಗಿರ್ಬೋದು ಏನು ಅಂದ್ಕೊಳುತ್ತೆ, ನೋಡಿ ಇವನು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ, ಇವನಿಗೆ ಇದು ಕೊಡಬೇಕು ಅಂತ. ಎಕ್ಸಾಂಪಲ್, ನಾನು ಹಿಂಗೆ ಮನೆಗೆ ಗೃಹಪ್ರವೇಶ ಮಚ್ಚ ಬಾರೋ ಮನೆಗೆ ಗೃಹಪ್ರವೇಶ ಇದೆ ಅಂತ ಹೇಳಿದ್ರೆ, ಈ ನನ್ನ ಮಗನಿಗೆ ಎಲ್ಲಿಂದ ದುಡ್ಡು ಬಂತು, ಹೌದಾ ನಿಂಗೆ ಇದು ಇಷ್ಟ ಇಲ್ವಾ, ಹಾಗಾದ್ರೆ ಕೊಡಲ್ಲ ಬಿಡು ನಿನಗೆ ಅಂತ ದೇವರು ನಿಮ್ಮನ್ನು, ನಿಮಗೆ ಬರ್ತಾ ಇರ್ತಕ್ಕಂಥ ಭಾಗ್ಯವನ್ನು ಕಡಿತ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ನೋಡಿರ್ಬೋದು, ಒಬ್ಬ ಸಮನಾದ ಸಂಬಳವನ್ನು ತಗೊಳ್ಳೋ ಕೆಲಸ ಮಾಡ್ತಿರ್ತಾರೆ. ಒಬ್ಬ ನನ್ನ ಕೊಲಿಗೂ ಕೂಡ 1 ಲಕ್ಷ ಸಂಪಾದನೆ ಮಾಡ್ತಿರ್ತಾನೆ, ನಾನು 1 ಲಕ್ಷ ಸಂಪಾದನೆ ಮಾಡ್ತಿದ್ದೀನಿ. ಅವನು ಮನೆ ತೊಗೋತಿರ್ತಾನೆ, ಗಾಡಿ ತೊಗೋತಿರ್ತಾನೆ. ಹೇಗೆ ಅಂತ ಹೇಳಿದ್ರೆ ಅವನ ಮೈಂಡ್ ಸೆಟ್ಟು, ಅವನ ವೆಲ್ತ್ ಕ್ರಿಯೇಷನ್ ಮೈಂಡ್ ಸೆಟ್ ಆಗಿರುತ್ತೆ. ನಾನು ಇವಾಗ 1 ಲಕ್ಷ ಬಂದರೆ 1 ಲಕ್ಷ ಖರ್ಚು ಮಾಡಬಿಡಬೇಕು. ನಾನು ಇವಾಗ ಇದರಲ್ಲಿ ಇವಾಗ ಏನಾಗಿದೆ ಗೊತ್ತಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಾನೊಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಅಲ್ಲಿ ಎಂಜಾಯ್ ಮಾಡೋದಕ್ಕಿಂತ 1,000 ಫೋಟೋ ತೆಕ್ಕೊತಿರ್ತೀನಿ. ಯಾಕಂದರೆ ಪ್ರಪಂಚಕ್ಕೆ ತೋರಿಸ್ಬೇಕು ನಾನು ಖುಷಿಯಾಗಿದ್ದೀನಿ ಅಂತ ಅನ್ನೋದ್ಬಿಟ್ಟು ನಾವು ನಿಜವಾಗ್ಲೂ ಖುಷಿಯಾಗಿರೋದನ್ನು ಮರಿತಾ ಹೋಗ್ತಾ ಇದ್ದೀವಿ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಮರಿತಾ ಹೋಗ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಮ್ಮನ್ನು ಲ್ಯಾಕ್ ಮಾಡಿಸ್ತಾ ಹೋಗುತ್ತೆ. ನಮ್ಮ ಮೈಂಡ್ ಸೆಟ್. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿನ್ನ ಜೊತೆ ನಿನಗಿರ್ತಕ್ಕಂಥ ನಂಬಿಕೆ, ಕನೆಕ್ಷನ್ ಎಲ್ಲವೂ ಮುಖ್ಯ, ಆಯಿತಾ. ಪ್ರಪಂಚದಲ್ಲಿ ಯಾರೇ ನಿನ್ನ ಮೇಲೆ ಗಿವ್ ಅಪ್ ಆಲ್ಸೋ, ನೀನು ದ ಡೇ ಯು ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಯು ವಿಲ್ ನಾಟ್ ಸಿ ಸಕ್ಸಸ್. ಓಕೆ, ಸೊ ನಿನ್ನ ಮೇಲೆ ನಿನಗೆ ಆ ನಂಬಿಕೆ ಇರಬೇಕು. ಈಗ ಮೊನ್ನೆ ಒಂದು ಚೆನ್ನಾಗಿರೋ ಮೂವಿ ಬಂತು, ಲಕ್ಕಿ ಭಾಸ್ಕರ್. ಅವ್ನು ಯಾವತ್ತೂ ನೋಡಿ ಎಷ್ಟು ಪಾಸಿಟಿವ್ ಆಗಿದೆ ಥ್ರೂ ಔಟ್ ಮೂವಿ. ಅದು ನಿಜವಾದ ಸ್ಟೋರಿನೋ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ಥ್ರೂ ಔಟ್ ದ ಮೂವಿ ಅವ್ನಿಗೆ ಎಷ್ಟೇ ಅವಮಾನ ಆಗಿರಲಿ ಇದಾಗಲಿ, ಹಿ ವಾಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ಅವನ ಮೇಲೆ ಅವ್ನ ನಂಬಿಕೆ ಕಳ್ಕೊಳ್ಳಿಲ್ಲ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನ ಮೇಲೆ ನೀನು ಯಾವಾಗ ನಂಬಿಕೆ ಕೊಡ್ತೀವಿ. ಎಕ್ಸಾಂಪಲ್, ಈಗ ನೀವು ಪೋಸ್ಟ್ ಬಂದು ಹೇಳಿದ್ರಿ ಯೂನಿವರ್ಸ್ದು, ನಾನು ನಿಮ್ಗೇನೋ ಒಂದು ಗಿಫ್ಟ್ ಕಳಿಸ್ತೀನಿ, ನೀವು ಮನೇಲಿ ಇರ್ಬೇಕು ಅದನ್ನು ತಗೊಳ್ಳೋದು. ಬಂದು ಬೆಲ್ ಹೊಡಿತಾನೆ, ಕೊರಿಯರ್ ಅವನಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಹೋಗುತ್ತೆ, ವಾಪಸ್ಸು ರಿಸೀವರ್ಗೆ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಯು ಬಿಲೀವ್ ದಟ್ ಯು ಡಿಸರ್ವ್ ಇಟ್. ನನಗಿದೆಲ್ಲ ಇದು ಅವ್ನು ಆಯಿತು ಸಂತೋಷ, ಅವ್ನು 10 ಲಕ್ಷದ ಕಾರ್ ತೊಗೊಂಡಿದ್ದಾನೆ, ಆದರೆ ನನಗೆ ಗೊತ್ತು ನಾನೊಂದು ಒಂದು ದಿನ 60 ಲಕ್ಷ ಕಾರ್ ತೊಗೋತೀನಿ, ನನ್ನ ಅಮ್ಮನ ಕೂರ್ಸ್ಕೊಂಡು ಹೋಗ್ತೀನಿ, ನನ್ನ ಅಪ್ಪನ ಕೂರ್ಸ್ಕೊಂಡು ಹೋಗ್ತೀನಿ, ನನ್ನ ಹೆಂಡತಿಗೆ ಕೂರ್ಸ್ಕೊಂಡು ಹೋಗ್ತೀನಿ. ಐ ವಿಲ್ ಮೇಕ್ ದೆಮ್ ಫೀಲ್ ಪ್ರೌಡ್, ಆಯಿತಾ. ನಾನು ಒಂದು ಸಮಾಜಕ್ಕೆ ಒಂದು ಉನ್ನತ ಸಂದೇಶವನ್ನು ಕೊಡ್ತಾ ಹೋಗ್ತೀನಿ, ನಾನು ಸಮಾಜಕ್ಕೆ ಹೆಲ್ಪ್. ನಿಜವಾಗ್ಲೂ ನಿಮ್ಗೆ ಯಾವಾಗ ಮೈಂಡ್ ಸೆಟ್ ಇರುತ್ತೆ, ನಾನು ನಿಜವಾಗ್ಲೂ ಜನಗಳಿಗೆ ಸೇವೆ ಮಾಡಬೇಕು, ಜನಗಳಿಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಯಾವತ್ತೂ ನೋಡಿ. ಈಗ ಎಕ್ಸಾಂಪಲ್, ಎಷ್ಟು ನೀವು ಕೊಡ್ತಾ ಹೋಗ್ತೀರೋ ಭಗವಂತ ನಿಮಗೆ ಕೊಡ್ತಾ ಹೋಗ್ತಾನೆ. ಯಾವತ್ತೂ ನೀವು ಮಾಡಿರೋ ಕೆಲಸ ಎಲ್ಲೋ ಕೊಡಬೇಕು ಅಂತಲ್ಲ, ಎಲ್ಲಿಂದ ನಾವು ಏನೋ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಹೆಲ್ಪ್ ಬಂದೇ ಬರುತ್ತೆ. ಈಗ ನಾನು ನಿಮಗೆ ಮನಿ ಅಟ್ರಾಕ್ಟ್ ಮಾಡೋದನ್ನು ಹೇಳ್ಕೊಡಿ. ಈಗ ನಾನು ಬಾಡಿಗೆ ಮನೇಲಿದ್ದರೆ, ಓಕೆ, ನನಗೆ ಒಂದಲ್ಲ ಒಂದಿನ ದುಡ್ಡು ಬರುತ್ತೆ, ಆವತ್ತು ಮನೆ ನೀಟಾಗಿ ಇಟ್ಕೊತೀನಿ, ಅವಾಗ ಅಲಂಕಾರ ಮಾಡ್ತೀನಿ. ಇವಾಗ ಏನಕ್ಕೆ ಮಾಡಲಿ, ನನ್ನ ಹತ್ರ ಇವಾಗ ಮನೆ ಸ್ವಂತ ಮನೆ ಇಲ್ಲ, ನಾನು ಏನಕ್ಕೆ ಮಾಡಲಿ, ಇಲ್ಲಿದ್ದೀನಿ ಹೆಂಗಾದ್ರೆ ಹಂಗಿರಲಿ, ಧೂಳು ಹಂಗೆ ಇರಲಿ, ಆಯಿತಾ. ಈಗ ಲಕ್ಷ್ಮಿ ಅನ್ನೋದು ಒಂದು ಎನರ್ಜಿ ಅಲ್ವಾ. ಲಕ್ಷ್ಮಿ ಅನ್ನೋದು ಹೈ ವೈಬ್ರೇಷನ್. ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ದುಡ್ಬೇಕು. ವೀನಸ್ ಬೇಡ, ಬರೀ ವೀನಸ್ಸೇ ತಗೊಳ್ಳೋಣ. ಈಗ ಚಾರ್ಟಲ್ಲಿ ವೀನಸ್ ಚೆನ್ನಾಗಿದ್ರೆ ನಿಮಗೆ ಲಕ್ಷ್ಮಿ ಚೆನ್ನಾಗಿರುತ್ತೆ. ವೀನಸ್ ನೀವು ಸಾಮಾನ್ಯವಾಗಿ ನೋಡಿ, ವೀನಸ್ ಚೆನ್ನಾಗಿರೋರು ನೋಡೋಕ್ಕೆ ಭಾಳ ಸುಂದರ ಇರ್ತಾರೆ. ಲಕ್ಷ್ಮಿ ಅನ್ನೋದು ಅಲಂಕಾರ ಪ್ರಿಯ, ವಿಷ್ಣು ಕೂಡ ಅಲಂಕಾರ ಪ್ರಿಯ. ಲಕ್ಷ್ಮಿ ಭಾಳ ಚಂಚಲೆ ಅಂತ. ಲಕ್ಷ್ಮಿ ಎಂಥವ್ರಿಗೆ ಒಲಿತಾಳೆ ಅಂತ ಹೇಳಿದರೆ, ಇಲ್ಲ ವಿದ್ಯಾವಂತರಿಗೆ ಒಲಿತಾರೆ. ವಿಷ್ಣುನು ಸಾಕ್ಷಾತ್ ಸರಸ್ವತಿ ಮಾತಾಗೆ ಗೊತ್ತಾಗುತ್ತೆ, ವಿಷ್ಣು ಲಕ್ಷ್ಮಿಗೆ ವರವನ್ನು ಕೊಡ್ತಾನೆ. ಆಗ ಸರಸ್ವತಿ ಬಂದು ಕೇಳ್ತಾಳೆ, ಅಪ್ಪ ನನಗೂ ಏನಾದರೂ ವರ ಕೊಡು, ನೀನು ಕೊಟ್ಟಿಲ್ಲ ಅಂತ.
ಅವಾಗ ಹೇಳ್ತಾನೆ, ಸರಸ್ವತಿ ನೀನು ಕೊಡೋ ವೆಲ್ತ್ ಏನಿದೆ, ಆಸ್ತಿ ಏನಿದೆ, ಅದನ್ನು ಯಾರೂ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಹೇಳೋದು ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ಇರ್ತಾಳಂತೆ, ಗೊತ್ತಾಯ್ತಾ? ಯಾಕಂತ ಹೇಳಿದ್ರೆ ನೋಡಿ, ಈಗ ನನ್ನ ಹತ್ರ ದುಡ್ಡು ಬಂತು, ನಾನು ಅದೇನೇ ಹೇಳಿದೆ, ಮಿಡಲ್ ಕ್ಲಾಸ್ ಆಗಿ ಯಾಕಿರ್ತಾರೆ ಅಂತ ಹೇಳಿದ್ರೆ, ನಂಗೆ ದುಡ್ಡು ಬಂದ ತಕ್ಷಣ ಏನು ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಆ ರೆಸ್ಟೋರೆಂಟಿಗೆ ಹೋಗಬೇಕು, ಅಲ್ಲಿ ಒಂದು 2,000 ರೂಪಾಯಿ ಬಿಲ್ ಆದರೂ ಪರವಾಗಿಲ್ಲ, ನಾನು ಅಲ್ಲಿ ಹೋಗಿ ಫೋಟೋ ಹಾಕಬೇಕು, ಆ ಪಬ್ಬಿಗೆ ಹೋಗಬೇಕು, ಈ ಬಟ್ಟೆ ಹಾಕಬೇಕು, ಈ ಫ್ಯಾಷನ್ ಮಾಡಬೇಕು, ಎಲ್ಲವೂ ಇರುತ್ತೆ. ಮತ್ತು ತಲೆಯಲ್ಲಿ ಬುದ್ಧಿ ಇರಲ್ಲ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು. ಲಕ್ಷ್ಮಿಗಿಂತ ಸರಸ್ವತಿ ತುಂಬ ಮುಖ್ಯ. ವೆಲ್ತ್ ಕ್ರಿಯೇಷನ್ ಮಾಡೋದನ್ನೇ ಜ್ಞಾನ ಕೊಡೋದು ಯಾರು? ಸರಸ್ವತಿ ತಾಯಿ. ಯಾಕಂತ ಹೇಳಿದ್ರೆ ಹಣವನ್ನು ಬರ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯ ವಿಘ್ನಗಳಿರಬಾರ್ದು ಅಂತ. ಲಕ್ಷ್ಮಿ ಸ್ಥಿರವಾಗಿರಬೇಕು ಅಂತ ಹೇಳಿದ್ರೆ ಸರಸ್ವತಿ ನಿಮ್ಮ ಜೊತೆ. ಲಕ್ಷ್ಮಿ ಬಂತು ಅಲಂಕಾರ ಪ್ರಿಯಳು, ಓಕೆನಾ? ಯಾರು ಈಗ ಎಕ್ಸಾಂಪಲ್ ನೀವು ಮನೇಲಿದ್ರೂ ಕೂಡ ಆಯಿತಾ, ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೊಳ್ಳಿ. ಕನ್ನಡಿ ಮುಂದೆ ಹೋದಾಗ ಏನಾಗುತ್ತೆ, ನಾನು ಏನೋ ಈಗ ತಲೆಗೇನೋ ಗಂಟು ಹಾಕ್ಕೊಂಡಿರ್ತೀನಿ, ಯಾವುದೋ ತೂತುಗಿತ್ತೆಲ್ಲ ಬಿದ್ದಿರೋ ಪ್ಯಾಂಟು, ಮನೇಲಿ ಹಳೆಯಲ್ಲಿ ಬಟ್ಟೆಗಳ ಹಾಕ್ಕೊಂಡಿರ್ತೀನಿ ಅಂತ ಇಟ್ಕೊಂಡು ಕನ್ನಡಿ ಮುಂದೆ ಹೋದಾಗ ನನ್ನ ಬಗ್ಗೆ ನನಗೆ ಇದ್ದೀನಿ ಹಿಂಗಿದ್ದೀನಿ ಅಂತ ಅನ್ಸುತ್ತೆ. ಏನಾಯಿತು, ನನ್ನ ಕಾನ್ಫಿಡೆನ್ಸು ಡೌನ್ ಆಯಿತು. ಪ್ರತಿ ಸತಿ ನೀವು ಅನ್ಕೋತೀರಾ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ಯಾರಿಗೂ ಗೊತ್ತಾಗಲ್ಲ ಅಂತ. ಸೊ ಈಗ ನಿಮಗೆ ನಾನು ನಿಮ್ಮನ್ನ ನೋಡಿದ ತಕ್ಷಣವೇ ನನಗೆ ನೀವು ಕಂಡ್ರೆ ಇಷ್ಟನಾ ಇಲ್ಲ ಅಂತ ನೀವು ನಾನು ಬಾಯಿ ಬಿಟ್ಟು ಹೇಳೋದು ಬೇಡ, ಎನರ್ಜೆಟಿಕಲ್ಲೇ ಗೊತ್ತಾಗುತ್ತೆ. ಫ್ರೆಂಡು ಕೂಡ ಅವನೇನು ಬಾಯಿ ಬಿಟ್ಟು ಹೇಳಲ್ಲ. ನಿಮ್ಗೇನೋ ಒಂದು ಪ್ರಮೋಷನ್ ಆಯಿತು, ಕೆಲಸ ಆಯಿತು, ಅವನೇನೋ ಹೊಟ್ಟೆ ಕಿಚ್ಚು ಪಟ್ಟರೆ ನೀವು ನೆಕ್ಸ್ಟ್ ಟೈಮ್ ಯಾಕೋ ನಂಗೆ ಗೊತ್ತಿಲ್ಲ ಮಗ ಅವನ ಹತ್ರ ಏನೋ ಹೇಳಿ ಯು ಕ್ಯಾನ್ ನೆವರ್ ಲೈ ಎನರ್ಜಿ. ಪೀಪಲ್ ಕ್ಯಾನ್ ಸೆನ್ಸ್ ಎನರ್ಜಿ. ಸೊ ಲಕ್ಷ್ಮಿಯನ್ನು ವೆಲ್ಕಮ್ ಮಾಡಬೇಕಾದ್ರೆ ಆಲ್ವೇಸ್ ಬಿ ಪ್ರೆಸೆಂಟಬಲ್. ಬರೀ ಪೂಜೆ ಮಾಡಬೇಕಾದ್ರೆ ಮಾತ್ರ ಇರೋದಲ್ಲ. ನಿಮ್ಮ ಹತ್ರ 2 ಬಡವೆಗಳಿದ್ರು ಕೂಡ ಹಾಕೊಳ್ಳಿ. ನೀವು ಹಾಕಿದಾಗಲೇ ಅದು ನಿಮ್ಮನ್ನು ಅಟ್ರಾಕ್ಟ್, ನೀವು ಏನಾಗಿರ್ತಾರೆ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರ. ಮನೇಲಿದ್ರು ಕೂಡ ಒಂದು ಸ್ವಲ್ಪ ಏನು ಇದು ಬರುತ್ತಲ್ವ, ಊದು ಅಥವಾ ಪೌಡರು, ಏನೋ ಒಂದು, ಯು ಶುಡ್ ಆಲ್ವೇಸ್ ಸ್ಮೆಲ್ ಗುಡ್, ಆಯಿತಾ? ಮನುಷ್ಯನ ಫಸ್ಟ್ ಮೀಟ್ ಮಾಡಿದಾಗಲೇ ಫೆರೋಮೋನ್ಸ್ ಅಂತ ಹೇಳ್ತಾರೆ. ನೀವು ಯಾರನ್ನ ಮೀಟ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಬರೀ ಅವರನ್ನು ನೋಡೋದಲ್ಲ. ಈಗ ನೋಡಿರ್ಬೋದು, ಪ್ರಾಣಿನೂ ಒಂದನ್ನು ಫಸ್ಟ್ ಮೀಟ್ ಮಾಡಿದಾಗ ಒಂದೊಂದು ಸ್ಮೆಲ್ ನೋಡುತ್ತೆ. ಸೊ ಸ್ಮೆಲ್ ಮೆಮೊರಿ ಅನ್ನೋದು ತುಂಬ ಮುಖ್ಯ. ಆಲ್ವೇಸ್ ಎನ್ಶೋರ್ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಿರಲ್ಲ, ಸ್ನಾನ ಮಾಡಿ ಒಂದು ನಮಸ್ಕಾರ, ದೇವರಿಗೆ ನಮಸ್ಕಾರ ಮಾಡೋದು, ಆ ಪಾಸಿಟಿವ್ ಥಾಟಿಂದ ಯೋಚನೆ ಮಾಡ್ತಾ ಶುರು ಮಾಡಿ. ಯಾಕಂತ ಹೇಳಿದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಮೈಂಡ್ ಆಲ್ಫಾ ಸ್ಟೇಟಲ್ಲಿರುತ್ತೆ. ಓಕೆ, ಆಲ್ಫಾ ಸ್ಟೇಟಲ್ಲಿರುವಾಗ ನೀವು ಸಬ್ಕಾನ್ಷಿಯಸ್ಲಿ ಏನನ್ನ ಬೇಕಾದರೂ ಅಟ್ರಾಕ್ಟ್ ಮಾಡ್ಬೋದು. ಎದ್ದ ತಕ್ಷಣ ಈ ಅಫರ್ಮೇಷನನ್ನು ಹೇಳ್ಕೊತಾ ಹೋಗಿ. ಮನಿ ಈಸ್ ಮೈ ಫ್ರೆಂಡ್, ಐ ಅಟ್ರಾಕ್ಟ್ ಮನಿ ವೆರಿ ಈಸಿಲಿ. ನಾನು ಎಷ್ಟು ಖರ್ಚು ಮಾಡ್ತೀನೋ ಅದ್ರ 100 ಫೋಲ್ಡಲ್ಲಿ ದುಡ್ಡು ನನಗೆ ಬರ್ತಾ ಹೋಗ್ತಾ ಇದೆ. ಮನಿ ಈಸ್ ಅವೈಲೇಬಲ್ ಇನ್ ಅನ್ಲಿಮಿಟೆಡ್ ಸೋರ್ಸ್. ನಾನು ಎಲ್ಲರಿಗೂ ನನ್ನ ವೆಲ್ತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಮನಿ ಈಸ್ ಅನ್ಲಿಮಿಟೆಡ್. ನಾನು ಯಾರಿಗೆ ಹಣ ಕೊಡಬೇಕಾದ್ರೂ ನನಗೆ ಗೊತ್ತು ಆ ಹಣ ನನಗೆ ವಾಪಸ್ ಬರುತ್ತೆ ಅಥವಾ ಮಲ್ಟಿಪ್ಲೈ ಆಗಿ ಬರುತ್ತೆ. ನನ್ನ ಕ್ರಿಯೇಟಿವಿಟಿಯನ್ನು ನಾನು ಯೂಸ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಉಪಯೋಗಿಸ್ತೀನಿ. ಹೀಗೆಲ್ಲ ನೀವು ಯಾವಾಗ ಯೋಚನೆ ಮಾಡ್ತಾ ಹೋಗ್ತೀರಾ ನಿಮ್ಮ ಹತ್ರ ಹಣ ಬರ್ತಾ ಹೋಗುತ್ತೆ. ಅದಲ್ಲದೆ ಮನೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಇಡಲಿಕ್ಕೆ ಶುರು ಮಾಡಿ. ಮನೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಇಡ್ತೀರಾ, ಎಕ್ಸಾಂಪಲ್ ಇವಾಗ ನೀವು ನನ್ನನ್ನು ನಿಮ್ಮ ಮನೆಗೆ ಕರೀತೀರ ಅಥವಾ ಒಂದು ಜಾಗ ಕರೀತೀರ, ಒಂದು ಹೋಟೆಲ್ಗೆ ಹೋಗೋಣ ಅಂತೀರ. ಆ ಹೋಟ್ಲಲ್ಲೆಲ್ಲ ಅಲ್ಲಲ್ಲೇ ಗಂಟಂಟಿರುತ್ತೆ, ನೆಲ ಒರೆಸಿರಲ್ಲ, ಇದು ಮಾಡಿರಲ್ಲ. ನಾನು ಅನ್ಕೋತೀನಿ ಇವ್ನು ಯಾಕಪ್ಪ ಇಂಥ ಜಾಗ ಕರೆದಿದ್ದಾರೆ ನನ್ನನ್ನು ಅಂತ. ನಾನು ಮತ್ತೆ ಬರೋಕ್ಕಾಗಲ್ಲ, ಬನ್ನಿ ಆಚೆ ಹೋಗೋಣ, ಚಂದನ ಎಲ್ಲರೂ ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ, ಆಯಿತಾ? ಸೊ ಲಕ್ಷ್ಮಿ ಅನ್ನೋದು ನಿನಗೆ ಮನೆಗೆ ಬರ್ತಕ್ಕಂಥ ಒಂದು ಎನರ್ಜಿ, ಆಯಿತಾ? ಅಂಥ ಎನರ್ಜಿ ಇರಬೇಕಾದ್ರೆ ಅದನ್ನು ಮನೆಗೆ ಬರಬೇಕಾದ್ರೆ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿಡಿ. ನೀವು ಎಷ್ಟೋ ಜನ ಮನೇಲಿ ನೀವು ನೋಡಿ, ಆಯಿತಾ, ಈ ಹಳೆ ಚೀಟಿಗಳಿಟ್ಟಿರೋದು ಮನೆಯಲ್ಲಿ, ಫ್ರಿಜ್ಜಲ್ಲಿ ಯಾವುದೋ ಒಂದು ಸಾಮಾನು ಇಟ್ಟಿರ್ತಾರೆ, ಅದನ್ನು ಮರ್ತೋಗ್ಬಿಟ್ಟಿರ್ತಾರೆ, ಅಥವಾ ಚಿಂದಿಗಳನ್ನು ಇಟ್ಟಿರೋರು, ಹಳೆ ಬಟ್ಟೆಗಳನ್ನು ಇಟ್ಟಿರೋರು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಹಳೆ ಬಟ್ಟೆಗಳನ್ನು ಇಟ್ಕೊಂಡು ಮನೆಯನ್ನು ಒರೆಸ್ತಾ ಇರ್ತಾರೆ. ಯಾವತ್ತೂ ಮಾಡಬೇಡಿ. ನೋಡಿ, ನೀವು ಈಗ ಎಕ್ಸಾಂಪಲ್ ಯಾರೊಬ್ರು ಬೇರೆ ಒಂದು ಶಾಸ್ತ್ರನೇ ಒಂದು ಇದಿದೆ, ಅದು ಒಂದು ತಂತ್ರ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಬಟ್ಟೆ ಕೂದು ಉಗುರುಗಳನ್ನು ತಗೊಂಡು ಬೇರೆ ಯಾವುದಕ್ಕೂ ಒಂದು, ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ, ಅಂಥ ಕೆಲಸಗಳಿಗೆ ಉಪಯೋಗಿಸ್ತಾರೆ. ಯಾಕೆ ನಿಮ್ಮ ಬಟ್ಟೆ ತಗೋತಾರೆ ಅಂತ ಹೇಳಿದರೆ, ನಿಮ್ಮ ಎನರ್ಜಿ ಆ ಬಟ್ಟೆಲಿರುತ್ತೆ. ಈಗ ನಾನು ಈ ಬಟ್ಟೆ ಹಾಕಿದ್ದೀನಿ ಅಂತ ಹೇಳಿದ್ರೆ ನನ್ನ ಎನರ್ಜಿ ಈ ಬಟ್ಟೆಯಲ್ಲಿ ಇರುತ್ತೆ. ನೀವು ಸತ್ತಾಗೂ ಯಾರು ಸಾವನ್ನಪ್ಪದಾಗ ನೋಡಿರ್ಬೋದು, ಅವರು ಬಟ್ಟೆಗಳನ್ನೆಲ್ಲ ತೆಗೆದೆಲ್ಲ ಕೊಟ್ಟುಬಿಟ್ಟು ದಾನ ಮಾಡಿಬಿಟ್ಟು ಮನೆಗೆ ಪೇಂಟ್ ಮಾಡ್ತಾರೆ. ಯಾಕಂದರೆ ಅವ್ರ ಎನರ್ಜಿ ಇರಬಾರ್ದು ಅಂತ. ಯಾಕಂದರೆ ಮನುಷ್ಯನ ಎನರ್ಜಿ ಅದು, ಗೊತ್ತಾಯ್ತಾ? ನೀವು ನಿಮ್ಮ ಎನರ್ಜಿಯನ್ನು ತಗೊಂಡೆಲ್ಲ ಗಲೀಜೆಲ್ಲ ಅದಕ್ಕೆ ಯಾವತ್ತೂ ಹಳೆ ಬಟ್ಟೆಗಳಲ್ಲಿ ಮನೆಯನ್ನು ಒರೆಸೋದು, ಅದು ದೊಡ್ಡ ತಪ್ಪು ಮಾಡಬೇಡಿ. ನಿಮ್ಮ ಎನರ್ಜಿ ಕೂಡ ಸವಿತಾ ಹೋಗುತ್ತೆ, ಓಕೆನಾ? ನೀವೇ ಏನೋ ತಂತ್ರ ಮಾಡ್ಕೋತಾ ಇದ್ದೀರಾ, ಸೊ ಮಾಡಬೇಡಿ, ಆಯಿತಾ? ಮೈಯಲ್ಲೂ ಅಷ್ಟು ಹರಿದೋಗಿರೋ ಬಟ್ಟೆಗಳನ್ನು ಹಾಕೋದು, ಇವಾಗ ಅದೇನೋ ಫ್ಯಾಷನ್, ಚಿಂದಿ ಬಟ್ಟೆ, ಪ್ಯಾಂಟ್ ಗಿಂಟಲ್ಲ, ನಂಗೆ ಅರ್ಥನೇ ಆಗಲ್ಲ. ಅದನ್ನೆಲ್ಲ ನೀವೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತಿರ್ತೀರ, ಬ್ಯಾಡ್ ಲಕ್ಕನ್ನು, ಆಯಿತಾ? ಮತ್ತು ಇನ್ನೊಂದು ಏನಂತ ಹೇಳಿದರೆ, ಮನೆಯನ್ನು ಎಷ್ಟು ಅಚ್ಚುಕಟ್ಟಾಗಿಡೋಕ್ಕೆ ಬೇಡದ ಸಾಮಾನು ಪ್ರತಿಯೊಂದು ವಸ್ತುವನ್ನು ತೊಗೋಬೇಕು. ಎಕ್ಸಾಂಪಲ್, ನಾನು ಇದೊಂದು ಬಳೆ ತೊಗೊಂಡೆ. ಈ ಬಳೆ ತೊಗೊಳ್ಬೇಕಾದ್ರೂ ನಾನು ಎಷ್ಟು ಎಮೋಷನ್ ಹಾಕಿ ತೊಗೊಂಡಿರ್ತೀನಿ. ಮನೆಗೆ ಒಂದು ಸಾಮಾನು ತರಬೇಕಾದ್ರೂ ಎಮೋಷನ್ ಹಾಕಿ ತಂದಿರ್ತೀನಿ. ಸೊ ಯಾವಾಗ ಈ ಹಳೆಯ ಸಾಮಾನು 10 ವರ್ಷದ್ದು 15 ವರ್ಷದ್ದು ಹಳೆ ಬಟ್ಟೆಗಳು ಅದನ್ನೆಲ್ಲ ಇಟ್ಟಿರ್ತಾರೆ ನೋಡಿ. ನಾನು ಒಂದು ಹೇಳ್ತೀನಿ, ಸಂಪತ್ತಿಗೆ ಅಧಿದೇವತೆ ಹೌದು ಲಕ್ಷ್ಮಿ.
ನಿನಗೆ ಕೊಡತಕ್ಕಂಥ ಸಂಪತ್ತು ಯಾರು ತಗೋಬಾರ್ದು ಅಂತ ಹೇಳಿದ್ರೆ ಶನಿ. ಅದಕ್ಕೆ ಹೇಳ್ತಾರೆ ಲಕ್ಷ್ಮಿ ಬರುವಾಗ ಚಂದ ಶನಿ ಹೋಗುವಾಗ ಚಂದ ಅಂತ. ಶನಿ ಕೊಡೋ ವೆಲ್ತ್ ಇದೆಯಲ್ಲ ಯಾರು ಕೊಡೋಕ್ಕಾಗಲ್ಲ ಅಂತ, ಯಾರು ಕೊಡೋಕ್ಕಾಗಲ್ಲ ಅಂತ. ಶನಿ ನಾವು ತುಂಬ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ಲಾನೆಟ್ ಆಯ್ತಾ. ಶನಿ ನೋಡ್ಲಿಕ್ಕೂ ಬಹಳ ಸುಂದರ ಅಂತ. ನೀವು ನೋಡಿರ್ವ ಶನಿ ಎಷ್ಟು ಸುಂದರ. ಶನಿ ನಿನಗೆ ಬ್ಲೆಸ್ ಮಾಡ್ಬೇಕಂತ ಹೇಳಿದ್ರೆ ಶನಿ ನೀನು ಚಿನ್ನದ ಕಿರೀಟ ಹಾಕು, ಚಿನ್ನದ ಅಭಿಷೇಕ ಮಾಡು, ಶನಿಗೆ ಏನು ಇಂಪ್ರೆಸ್ ಆಗಲ್ಲ. ಶನಿ ಹೇಗೆ ಇಂಪ್ರೆಸ್ ಆಗ್ತಾನೆ ಅಂತ ಹೇಳಿದ್ರೆ ನೀನು ಈ ಕೂಲಿ ಕೆಲಸ ಮಾಡೋರು, ಐರನ್ ಕೆಲಸ ಮಾಡೋರು, ಅವರನ್ನು ನೀನು ಹೇಗೆ ನೋಡ್ಕೋತೀಯ ಯಾಕಂತ ಹೇಳಿದ್ರೆ ಈಸ್ ಅ ಗಾಡ್, ಲಾರ್ಡ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ, ನ್ಯಾಯದ ದೇವತೆ ಅಂತ ಅವನು ಅಂತ. ಕಬೋರ್ಡನ್ನು ಗಲೀಜಾಗಿಟ್ರೆ ಅವನಿಗೆ ಇಷ್ಟ ಆಗಲ್ಲ. ಕಬೋರ್ಡ್ ನಿಮ್ಮ ಬಟ್ಟೆಗಳನ್ನು ಇಡೋದು, ಮತ್ತು ಬಾತ್ರೂಮನ್ನು ಗಲೀಜಾಗಿಟ್ರೆ ನಿಮ್ಮ ರಾಹುನು ಇನ್ಕ್ರೀಸ್ ಆಗುತ್ತೆ. ರಾಹು ಕ್ರಿಯೇಟ್ಸ್ ಇಲ್ಯೂಷನ್. ಸೊ ಬಾತ್ರೂಮ್ ಗಲೀಜಾಗಿರೋದು, ಒದ್ದೆಯಾಗಿಡೋದು ಅಥವಾ ಗಲೀಜಾಗಿಡೋದು, ನಿಮ್ಮ ಬಾತ್ರೂಮನ್ನು ನೀವೇ ತೊಡೀರಿ, ಶನಿ ವಿಲ್ ಬಿ ಇಂಪ್ರೆಸ್ಡ್. ಒಂದು ನಾಯಿ ಅಥವಾ ಒಂದು ಬೆಕ್ಕನ್ನು ಸಾಕ್ತೀರಾ ಅಂತ ಇಟ್ಕೊಳ್ಳಿ. ನಾಯಿ ಆಗಿರಲಿ ಬೆಕ್ಕಾಗಿರಲಿ ಒಂದು ಹೈ ವೈಬ್ರೇಷನಲ್ ಆಗಿರ್ತಕ್ಕಂಥ ಪ್ರಾಣಿಗಳು. ಈಗ ನೋಡಿ ಭೂಕಂಪ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ, ಅಥವಾ ಕಳ್ಳ ಯಾರೋ ಒಬ್ಬ ನಿಮ್ಮ ಮನೆ ಹತ್ರ ಒಂದು 100 ಮೀಟ್ರ್ ದೂರ ಇರಲಿ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ನಿಮ್ಮ ಗಾಡಿ ಬರ್ತಾ ಇದ್ರು ಗೊತ್ತಾಗುತ್ತೆ. ಪ್ರಾಣಿಗಳು ತುಂಬ ಸೈಕಿಕ್ ಅಂತ ಹೇಳಿದರೆ ಅವರ ಆಜ್ಞಾ ಚಕ್ರ, ಕಳೆದ ಸಂಚಿಕೆಯಲ್ಲಿ ನಾನು ಚಕ್ರಗಳ ಬಗ್ಗೆ ಮಾತಾಡಿದೆ. ಶಿವನಿಗೂ ನೋಡಿ 3 ಕಣ್ಣಿದೆ. ಆಗೋದನ್ನು ಎಲ್ಲವೂ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಆ ಪ್ರಾಣಿಗಳ ಅವರ ಸಾವು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಹೇಗೆ ನಾನು ಸಾಯಬೇಕು ಅನ್ನೋ ಕೂಡ ಇಚ್ಛಾಶಕ್ತಿ ಇರ್ತಕ್ಕಂಥ, ಇಚ್ಛಾಶಕ್ತಿ ಮರಣವನ್ನು ಹೊಂದುವಂಥ ಶಕ್ತಿ ಕೂಡ ಪ್ರಾಣಿಗಳಿಗೆ. ಮತ್ತೆ ಮುಂದಿನ ಜನ್ಮದಲ್ಲೂ ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ನಾಯಿ ಜನ್ಮ ಅಂದಮೇಲೆ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಆದರೆ ಎಷ್ಟು ಅಂತ ಹೇಳಿದ್ರೆ ಎಷ್ಟೋ ಸತಿ ನಾನು ಅನಿಮಲ್ ಕಮ್ಯುನಿಕೇಟರ್ ಕೂಡ ಹೌದು. ಎಷ್ಟೋ ಸತಿ ನಾನು ಪ್ರಾಣಿಗಳ ಹತ್ರ ಕಮ್ಯುನಿಕೇಟ್ ಮಾಡಿದಾಗ ಅವು ಹೇಳ್ತವೆ ನನ್ನ ರೀಇನ್ಕಾರ್ನೇಟ್ ಅಂತ ಹೇಳ್ತಾರೆ. ಇನ್ನೊಂದು ಜನ್ಮವನ್ನು ತಗೊಂಡು ನನ್ನ ಒಡೆಯನ ಮನೆಗೆ ನಾನು ವಾಪಸ್ ಹೋಗಬೇಕು ಅಂತಂದರೆ ಮನುಷ್ಯ ಜನ್ಮವನ್ನು ತ್ಯಜಿಸಿ ಆ ಪ್ರಾಣಿಗಳು ಅಷ್ಟು ನಿಸ್ವಾರ್ಥವಾಗಿ ಎಷ್ಟೋ ಸರಬೇಕಾಗಿರ್ತಕ್ಕಂಥ ಕುತ್ತುಗಳನ್ನು ತಾವು ತಗೊಳ್ಳೋ ಶಕ್ತಿ ಅವಿಗೆ ಇರುತ್ತೆ. ಅದಲ್ಲದೆ ಅದನ್ನೆಲ್ಲ ಒಂದು ಎನರ್ಜೆಟಿಕಲ್ ಪಾರ್ಟ್ ಬಿಟ್ಬಿಡೋಣ. ಆ ಒಂದು ಪ್ರಾಣಿ ಬಂದು ನಿಮ್ಮ ಹತ್ರ ನಿಮ್ಮ ಮನೇಲಿದೆ ಅಂತ ಹೇಳಿದ್ರೆ ಬಾಯಿ ಬಿಟ್ಟದು ಮಾತಾಡಬೇಕು. ನಾನು ನಿನ್ನ ಪ್ರೀತಿಸ್ತೀನಿ. ನಮ್ಮ ಸಂಗಾತಿಗೆ ನಾವೇನು ಮಾಡ್ತೀವಿ, ಫೋನ್ ಇಡುವಾಗ ಚಿನ್ನ ನೀನು ನಂಗೆ ಲವ್ಯನೇ ಹೇಳಲಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ತಿರ್ಗಾ ಕಾಲ್ ನೋಡ್ಬಿಟ್ಟು ಕೇಳ್ತೀವಿ, ಆಯಿತಾ. ಸೊ ನಮಗೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಅಭದ್ರತೆ ಇರುತ್ತೆ, ಸಂಘರ್ಷಕ್ಕಿರ್ತಕ್ಕಂಥ ಹಣ ಹೋಗ್ಬಿಡುತ್ತೆ, ನಾನು ನನ್ನ ಸಂಬಂಧಗಳು ಕಳ್ಕೊಂಡ್ಬಿಡ್ತೀನಿ. ಹೀಗೆ ಮನುಷ್ಯನ ಗುಣ ಅದು, ಅಭದ್ರತೆ ಅನ್ನೋದು ಮನುಷ್ಯನ ಗುಣ. ನಾನು ಚೆನ್ನಾಗಿಲ್ವೇನೋ. ಆದರೆ ನಿನ್ನ ಪ್ರಾಣಿ ಆಗಿರ್ಬೋದು, ನಿನ್ನ ನಾಯಿ, ನಾನು ನಾಯಿ ಅಂತ ಕರೆಯಲ್ಲ, ನನ್ನ ಮಕ್ಕಳಂತ ಕರಿತೀನಿ. ಅದು ಬಾಯಿ ನಾನು ಹೆಂಗೆ ಇರಲಿ, ನಾನು ಕುರುಡಿ ಆಗಿರಲಿ, ಕುಂಟಿ ಆಗಿರಲಿ, ನಾನು ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಅನ್ಕಂಡೀಷ್ನಲ್ ಪ್ರೀತಿಯನ್ನು ಮಾತಾಡದೆ ಆ್ಯಕ್ಷನಲ್ಲಿ ತೋರಿಸುತ್ತೆ. ಪ್ರಾಣಿಗಳಿಗೆ ವಾಕ್ಚಾತುರ್ಯ ಕೊಡಲಿಲ್ವತ್ತೆ. ಯಾಕಂತ ಹೇಳಿದರೆ ಪ್ರೀತಿ ಅನ್ನೋದು ಒಂದು ಕೊಡೋ ವಸ್ತು. ಅದನ್ನು ಅಪೇಕ್ಷಿಸೋಂಥ ನಾವು ಅಪೇಕ್ಷಿಸ್ತೀವಿ, ತಪ್ಪು. ಮತ್ತು ಪ್ರೀತಿಗೆ ಭಾಷೆ ಇಲ್ಲ. ಆ ಪ್ರಾಣಿಗಳು ನಿನ್ನ ಪ್ರೀತಿಸ್ತೀನಿ ಅಂತ ಅವುಗಳ ಆ್ಯಕ್ಷನ್ ಹೇಳುತ್ತೆ, ಅವುಗಳ ಕಣ್ಣುಗಳು ಹೇಳ್ತಾ ಹೋಗುತ್ತೆ. ಸೊ ಮನುಷ್ಯನಿಗೆ ಯಾವುದೇ ಥರ ಅಭದ್ರತೆಯನ್ನು ಕೊಡದೇ ಇರತಕ್ಕಂಥ ಪ್ರೀತಿಯ ಸಾರಾಂಶವನ್ನು ಸಾರ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಪ್ರಾಣಿಗಳು. ಸೊ ಅವುಗಳು ನಮ್ಮ ಹತ್ರ ಮಾತಾಡಿ ಹೇಳಬೇಕು ಅಂತಿಲ್ಲ. ಸೊ ಯಾವಾಗ ನೀವು ಪ್ರಾಣಿಗಳನ್ನು ಸಾಕ್ತಾ ಹೋಗ್ತೀರಾ, ಒಂದು ಅಬಂಡೆನ್ಸ್ ಮೈಂಡ್ ಸೆಟ್ಟನ್ನು ಕೊಡ್ತಾ ಹೋಗುತ್ತೆ, ಡಿಸಿಪ್ಲಿನನ್ನು ಕಲಿಸ್ತಾ ಹೋಗುತ್ತೆ. ಎದ್ದ ತಕ್ಷಣ ನಿನ್ನ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಹಣಕ್ಕೆ ಇಂಪಾರ್ಟೆನ್ಸ್ ಏನು, ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇರಬೇಕು. ಇವತ್ತು ನಂಗೆ 100 ರೂಪಾಯಿ ಇದೆ ಅಂತ ಹೇಳಿದ್ರೆ 100 ರೀತಿ ಖರ್ಚು ಮಾಡಿಬಿಟ್ರೆ ನನಗೆ ಡಿಸಿಪ್ಲಿನ್ ಇಲ್ಲ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ಯಾರ ಹತ್ರನೂ ಹಣ ಇರಲ್ಲ, ಗೊತ್ತಾಯ್ತಾ. ಯಾವುದೇ ಆಗಿರಲಿ, ಯಾರು ನಿನ್ನ ಏನೇ ಕೊಟ್ಟರು ಕೂಡ ಅದನ್ನು ಜೋಪಾನ ಮಾಡಿ ನೀನು ಎಷ್ಟು ಕಾಪಾಡ್ತೀಯೋ ಅವ್ರಿಗೆ ಇನ್ನೊಂದು ಸ್ವಲ್ಪ ಕೊಡಬೇಕು ಅನ್ಸುತ್ತೆ. ನಾನು ನಿಮಗೆ ಒಂದು ಗಿಫ್ಟ್ ಕೊಟ್ಟರೆ ನೀನು ಅಲ್ಲಿ ಇಲ್ಲಿ ಬಿಸಾಕಿದರೆ ನೆಕ್ಸ್ಟ್ ಟೈಮ್ ನೀವು ಏನೂ ತಂದು ಕೊಡಬಾರ್ದು ಅನ್ಕೋತೀನಿ ಅಲ್ವಾ. ಸೊ ಅದನ್ನು ನೀನು ಪಾಲಿಸಿ ಪೋಷಿಸಿದ್ರೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಪ್ಪ ಇವರು. ಇನ್ನೊಂದ್ಸತಿ ಹೋದಾಗ ಎಲ್ಲಾದರೂ ಹೋದಾಗ ನಾನು ನೆನೆಸ್ಕೊಂಡು, ಹಾಗೆ ಪ್ರಾಣಿಗಳು ಏನನ್ನು ಕಲಿಸುತ್ತೆ, ನಿನಗೆ ಡಿಸಿಪ್ಲಿನನ್ನು ಕಲಿಸುತ್ತೆ, ಅನ್ಕಂಡೀಷ್ನಲ್ ಲವ್ವನ್ನು ಕಲಿಸುತ್ತೆ, ಅಬಂಡೆನ್ಸನ್ನು ಕಲಿಸುತ್ತೆ, ಅಭದ್ರತೆಯನ್ನು ತೊಲಗಾಡಿಸುತ್ತೆ. ಸೊ ಇದೆಲ್ಲವನ್ನು ಸಾರತಕ್ಕಂತಹ ಸಂದೇಶ ಇರ್ತಕ್ಕಂಥದ್ದು ಪ್ರಾಣಿಗಳು. ಸೊ ಪ್ರಾಣಿಗಳು ಬಂದಾಗ ಕೂಡ ಲಕ್ಷ್ಮಿ ಬರ್ತಾಳೆ ಅಂತಂದರೆ ಅದರಲ್ಲಿ ಇನ್ಸೆಕ್ಯೂರಿಟಿ ಇಲ್ಲ, ವೈಬ್ರೇಷನಲ್ಲಿ ಇಷ್ಟ ಆಗಲ್ಲ. ಇನ್ಸೆಕ್ಯೂರ್ ಇರೋದು, ಭಯ ಪಡೋದು, ಜಲಸ್ಸು, ಆತಂಕ, ಇದು ಯಾವುದೂ ಇಲ್ಲ. ಅನ್ಕಂಡೀಷ್ನಲ್ ಪ್ರೀತಿ. ನೀನು ಯಾಕಂತ ಹೇಳಿದ್ರೆ ನೀನು ಎಲ್ಲಿ ಇರ್ತೀಯೋ ಆ ವೈಬ್ರೇಷನನ್ನು ನೀವು ತಗೋತಾ ಹೋಗ್ತೀರಾ. ಈಗ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋದ ತಕ್ಷಣ ನಿಮ್ಗೆ ಎಷ್ಟು ಒಂಥರ ಎನರ್ಜಿ ಬರ್ದಂಗೆ ಆಗುತ್ತೆ, ಆಯಿತಾ. ನಿಮ್ಮ ಮನೆಯೇ ದೇವಸ್ಥಾನ. ಯಾಕಂತ ಹೇಳಿದ್ರೆ ಸದಾ ಪ್ರೀತಿ ಇದೆ, ನಗು ಇದೆ, ನಂಬಿಕೆವು ಹೈ ವೈಬ್ರೇಷನಲ್ ಥಾಟ್ಸ್ ಯಾವಾಗ ನಿಮ್ಮ ಮನೇಲಿ ಇರುತ್ತೆ, ಖಂಡಿತವಾಗ್ಲೂ ಲಕ್ಷ್ಮಿ ಬರುತ್ತೆ. ಲಕ್ಷ್ಮಿ ಒಂದೇ ಅಲ್ಲ, ಖುಷಿ, ಆನಂದ ಎಲ್ಲವೂ ಬರ್ತಾ ಹೋಗುತ್ತೆ. ಮತ್ತು ವರ್ಕೌಟಿಗೆ ಕೇಳ್ತಾ ಹೋದ್ರೆ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತನು ಕೊಂಡ್ಕೊಳಕ್ಕಾಗದಿರೋದು ಒಂದು ವಸ್ತು ಏನಪ್ಪ ಅಂತ ಹೇಳಿದ್ರೆ ಹೆಲ್ತ್. ಒಂದು ಫಿಟ್ನೆಸ್. ಹೆಲ್ತ್ ಕೂಡ ನೀವು ಹೆಂಗೋ ಮಾಡಿ ಅದು ಇದು ಏನೋ ಮಾಡಿ ತಗೋಬೋದು. ಡಿಸಿಪ್ಲಿನನ್ನು ತೋರಿಸುತ್ತೆ, ಆತ ಅವನನ್ನು ಹೇಗೆ ಗೌರವಿಸ್ಕೊತಾನೆ ಅನ್ನೋದನ್ನು ತೋರಿಸುತ್ತೆ. ಅದು ಎಷ್ಟೇ ಹಣವಂತ ಕೂಡ ಫಿಟ್ಟಾಗಿರಲಿಕ್ಕೆ ಸಾಧ್ಯ ಅಲ್ಲ. ನೀನು ನಿನ್ನ ದೇಹವನ್ನು ದಂಡಿಸಿದ್ರೆ ಮಾತ್ರ ಸಾಧ್ಯ.
ನೋಡು, ಫಿಟ್ನೆಸ್ ಅನ್ನೋದು ಬರೀ ಫಿಸಿಕಲ್ ಅಂತಲ್ಲ, ಇಟ್ ಈಸ್ ಮೋರ್ ಆಫ್ ಮೆಂಟಲ್ ಹೆಲ್ತ್. ಅಂಡರ್ ರೇಟೆಡ್ ಆಂಟಿ ಡಿಪ್ರೆಸೆಂಟ್ ಅಂತ ಹೇಳಿದೆ ಆಯಿತಾ. ನಾನು ಯಾವಾಗ ಹೇಳ್ತೀನಿ, ಮೇಡಮ್ ನಾನು ಆನ್ಲೈನಲ್ಲಿ ವರ್ಕೌಟ್ ಮಾಡ್ತೀನಿ ಅಂತ, ಏನೂ ಮಾಡೋಕ್ಕಾಗಲ್ಲ. ಹೋಗಿ ಫಿಸಿಕಲಿ ಜಿಮ್ಮಿಗೆ ಹೋದಾಗ ಅಲ್ಲಿ ಬರೋರು ಹೇಗಿರ್ತಾರೆ ಮೈಂಡ್ ಸೆಟ್ ಅಂತ ಹೇಳಿದ್ರೆ, ನನ್ನ ದೇಹವನ್ನು ನಾನು ದಂಡಿಸಬೇಕು, ಡಿಸಿಪ್ಲಿನ್, ಎಲ್ಲರೂ ಅವರ ಜೀವನದ ಹೇಗೆ ಎಷ್ಟು ಫಿಟ್ ಆಗಿರ್ತಾರೆ ಎಲ್ಲವನ್ನು ತೋರಿಸ್ತಾ ಹೋಗುತ್ತೆ. ನೀವು ಯಾವಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಷ್ಟೇ, 9 ಬಿಲಿಯನರ್ ಜೊತೆ ನೀನು ಇರೋ 10ನೇ ಮಿಲಿಯನರ್ ನೀನು ಆಗ್ತೀಯ ಅಂತ ಸೈಂಟಿಫಿಕ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿನ್ನ ಮೈಕ್ರೋಬಯೋಮ್ ಅಂತ ಕರೀತಾರೆ. ನಿನ್ನ ಗಟ್, ನಿಮಗೆ ಎಕ್ಸಾಂಪಲ್ ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಭಯ ಆಗುತ್ತೆ ನಿಮಗೆ ಆಯಿತಾ, ನಿಮ್ಮ ಗಟ್ ಮುಂಚೆನೇ ಹೇಳ್ತಾ ಹೋಗುತ್ತೆ, ಇಫ್ ಯು ಆರ್ ಫೀಲಿಂಗ್ ಕಾಮ್ ಕಂಪೋಸ್ಡ್, ಯಾರನ್ನಾದ್ರು ನೋಡಿದ್ರೆ ಅದು ರೈಟ್ ಪರ್ಸನ್ ಅಂತ. ಎಲ್ಲೋ ಹೋಟೆಲ್ ಬಟರ್ಫ್ಲೈ ಆಗ್ತಿದೆ ಅಂದರೆ ಇಟ್ ಇಸ್ ಅ ರಾಂಗ್ ಅಂತ. ಸೊ ಹಾಗೆ ನೀನು ಯಾರ ಜೊತೆ ಇರ್ತೀವಿ ಅದನ್ನೇನು ಸ್ಲೋಲಿ ನೀವು ಆಗ್ತಾ ಬರ್ತೀರಾ. ಹೋಗ್ತಿರ್ತೀರಾ, ನಿಮ್ಮ ಫ್ರೆಂಡ್ ನೋಡ್ಬಿಟ್ಟೆ, ಈ ಮಗ ಎಲ್ಲೋ ಇದೆಯಾ ಬರೋ ಅಡ್ಡಕ್ಕೆ ಅಂತ ಕರೀತಾರೆ. ಇಲ್ಲ ಮಗ ಜಿಮ್ಗೆ ಹೋಗ್ತಿದ್ದೀನಿ ಅಂದರೆ ಬೇಡ ಬರೋ ಅಂತ ಹೇಳಿದ್ರೆ ಅದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ. ನಿಮ್ಮನ್ನು ಮೋಟಿವೇಟ್ ಮಾಡಬೇಕು, ಹೋಗು ಸರಿ ಆಯಿತು ಜಿಮ್ ಮುಗಿಸ್ಕೊಂಬಕ್ಕೆ ಆಯ್ತಾ ಇರ್ತೀನಿ ಅಂತ ಹೇಳಿ. ಇಲ್ಲ ಮಗ ಒಂದು ಕೋರ್ಸ್ ಮಾಡು ಮಗ, ಇದು ಹೆಲ್ಪ್ ಆಗುತ್ತೆ ನಿನಗೆ. ಹೀಗೆ ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಇರೋದು ಹೆಂಗಿರುತ್ತೆ, ಕೆಳಗಿರೋರ ಜೊತೆ ಇದ್ದರೆ ನೀವು ಅಲ್ಲೇ ಇದ್ಬಿಡ್ತೀರಾ. ಸೊ ಆಬ್ವಿಯಸ್ಲಿ ಹೇಗೆ ಅವ್ರು ಡ್ರೆಸ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ಒಬ್ಬ ಹಣವನ್ನು ರೆಸ್ಪೆಕ್ಟ್ ಮಾಡೋನು, ಹಿ ವಿಲ್ ಆಲ್ಸೋ ರೆಸ್ಪೆಕ್ಟ್ ಹಿಮ್ಸೆಲ್ಫ್. ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ನೀವು ಖರ್ಚು ಮಾಡ್ಕೊಂಡಿಲ್ಲ ಅಂದರೆ ಪರ್ಪಸ್ಸೇ ಇಲ್ಲ, ಬೇರೆಯವ್ರನ್ನ ಮೆಚ್ಚ ಖರ್ಚು ಮಾಡ್ತೀನಿ, ಅಲ್ಲಿ ಖರ್ಚು ಮಾಡ್ತೀನಿ. ಹೆಲ್ತ್ ಲಾಸ್ಟ್ ಪ್ರಯಾರಿಟಿ ಇಟ್ಟರೆ, ಹೆಲ್ತ್ ಇದ್ದರೆ ಎಲ್ಲ ಹೋದರೆ ಎಲ್ಲ ಹೋದಂಗೆ ಆಯಿತಾ. ದುಡ್ದಿರ್ತಕ್ಕಂಥ ಎಲ್ಲ ದುಡ್ಡನ್ನು ಹೆಲ್ತ್ ಮೇಲೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಸೊ ಮನುಷ್ಯನಿಗೆ ಮನಸ್ಸಿಗೆ ನೆಮ್ಮದಿ ಮುಖ್ಯ. ಇವತ್ತು ಹ್ಯಾಪಿನೆಸ್, ನಾನು ನಾಳೆ ಕೆಲಸ ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತಲ್ಲ, ನಾನು ಮನೆ ಕಟ್ಟಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತಲ್ಲ, ಇಂಥ ಹುಡುಗಿನ ಮದುವೆ ಆದರೆ ನಾನು ಖುಷಿಯಾಗಿರ್ತೀನಿ ಅಂತ. ಖುಷಿಯಾಗಿರೋದನ್ನು ಈ ಕ್ಷಣದಿಂದ ಅಭ್ಯಾಸ ಮಾಡ್ಕೋತಾ ಹೋಗಿ. ಖುಷಿ ಸಂಗತಿಗಳನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಯಾವನು ಅಳ್ತಾ ಇರ್ತಾನೆ ಅವನು ಇಡೀ ಲೈಫ್ ಅಳ್ತಾನೆ ಇರ್ತಾನೆ. ಯಾರು ಖುಷಿಯಾಗಿರ್ತಾರೆ ಖುಷಿಯಾಗಿ, ನೀವು ಅದಕ್ಕೆ ಹೇಳ್ತಾರೆ ನೋಡಿದ್ದೀರಾ, ಹಣ ಇದ್ದವನ ಹತ್ರನೇ ಹಣ ಹೋಗುತ್ತೆ, ಖುಷಿಯಾಗಿರೋನು ಇನ್ನೂ ಖುಷಿಯಾಗಿ. ಯಾಕೆ? ಅವ್ರ ಮೈಂಡ್ ಸೆಟ್ ಅದಾಗಿದ್ದಾರೆ, ಅದು ಅವ್ರು ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಫಿಸಿಕಲ್ ಹೆಲ್ತ್ ಯಾವಾಗ ನೀವು ಫಿಟ್ಟಾಗಿರ್ತೀರ ನೋಡಿ, ಈಗ ಒಬ್ಬ ತೊಗೊಳ್ಳಿ, ಯಾರೇ ತೊಗೊಳ್ಳಿ ಆಯಿತಾ, ಫಿಟ್ಟಾಗಿದ್ರೆ ಅವನನ್ನು ಸೀರಿಯಸ್ ಆಗಿ ತಗೋತಾನೆ. ಅದು ನಿಮ್ಮ ಗ್ರೂಪಲ್ಲಿ ಒಬ್ಬ ಗುಂಡುಕಿದ್ರೆ ಡುಮ್ಮ ಬರೋ ಇಲ್ಲಿ ಹೇಗೆ ತಮಾಷೆಗೆ ಅವನನ್ನು ಸೀರಿಯಸ್ ಆಗಿ ತಗೋತೀರಾ ನೀವು? ಇಲ್ಲ, ಜನ ನಿಮ್ಮನ್ನು ಸೀರಿಯಸ್ ಆಗಿ ನೋಡಿ. ಯಾವತ್ತೂ ನೀವು ಚೆನ್ನಾಗಿ ಕಾಣಿಸ್ತೀರಾ, ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಕಾನ್ಫಿಡೆನ್ಸ್ ಚೆನ್ನಾಗಿದ್ದರೆ, ನೀವು ನೋಡೋಕ್ಕೆ ಚೆನ್ನಾಗಿದ್ರೆ ಬೆಟರ್ ಆಪರ್ಚುನಿಟೀಸ್, ಇವು ಅಗ್ರಿ ಅಲ್ವಾ? ನೋಡೋಕ್ಕೆ ಚೆನ್ನಾಗಿರೋರಿಗೆ ಯಾವತ್ತೂ ಬೆಟರ್ ಆಪರ್ಚುನಿಟೀಸು ಎಲ್ಲವೂ ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಅವರನ್ನು ಇಟ್ ಇಸ್ ಪ್ರೂವನ್. ಅವರೊಂದು ನೆಗೋಸಿಯೇಷನ್ ಮಾಡಬೇಕಾದ್ರೂ ನೋಡೋಕ್ಕೆ ಚೆನ್ನಾಗಿರೋರನ್ನು ಇಟ್ಟರೆ ಅಪ್ರಿಷಿಯೇಟೆಡ್ ಬೆಟರ್ ವೇ. ಓಕೆ, ದಟ್ ಕ್ಯಾನ್ ಕನ್ವಿನ್ಸ್. ಅವ್ರ ಕನ್ವಿನ್ಸಿಂಗ್ ಕೆಪಾಸಿಟಿ ತುಂಬ ಹೈಯರ್ ಆಗಿರುತ್ತೆ. ಅದಕ್ಕೆ ನೀವು ನೋಡಿರ್ಬೋದು ಈ TV ಆ್ಯಂಕರ್ಸ್ಗಳಾಗಿರ್ಬೋದು, ದೇ ಎನ್ಶೋರ್ ದಟ್ ದೇ ಆರ್ ವೆರಿ ಶಾರ್ಪ್, ಫಿಟ್. ಅವ್ರನ್ನ ಬಿಕಾಸ್ ಯು ಆರ್ ಕನ್ವೇಯಿಂಗ್ ಮೆಸೇಜ್ ಟು ಪೀಪಲ್, ಪಬ್ಲಿಕ್ಕಾಗೆ. ಸೊ ಅದಕ್ಕೆ ಯಾವತ್ತೂ ಅಷ್ಟೇ ಫಿಸಿಕಲ್ ಅಪಿಯರೆನ್ಸಿಗೆ ತುಂಬ ಅಂದರೆ ಫಸ್ಟ್ ಇಂಪ್ರೆಷನ್ ಇಟ್ಸ್ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಬರೀ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದಲ್ಲ, ನಿಮ್ಮನ್ನು ನೀವು ಒಂದು ಸೆಲೆಬ್ರಿಟಿ ಥರ ನೋಡ್ಕೊಳ್ಳಿ. ಪ್ರತಿಯೊಂದು ಸೆಲೆಬ್ರೇಟ್ ಮಾಡಿ, ಚೆನ್ನಾಗಿ ಕಾಣಿಸ್ತಿದ್ದೀರ ಫೋಟೋ ತೆಕ್ಕೊಳ್ಳಿ, ಹಾಕಿ ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅಂತ. ಸೆಲೆಬ್ರೇಟ್ ಎವ್ರಿಥಿಂಗ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ಗೋ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೀವು ಹಗ್ ಮಾಡಿಕೊಳ್ಳಿ, ನಿಮ್ಮ ಬಗ್ಗೆ ನೀವು ಅಚೀವ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಹೋಗಿ, ನಿಮ್ಮನ್ನು ನೀವು ಏನು ಅಂತ ಹೇಳಿದರೆ ಸೆಲೆಬ್ರೇಟ್ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನಾನು ಹೇಳಿದೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ ಮಗು ಇದೆಯಲ್ಲ, ಅದು ಆಚೆ ಕಡೆ ವ್ಯಾಲಿಡೇಷನನ್ನು ಕೇಳ್ತಾ ಇರುತ್ತೆ. ಈಗ ಒಂದು ಸಣ್ಣ ಮಗು ನೋಡಿರ್ಬೋದಾ, ಒಂದು ಇದನ್ನು ನೀವು ಯಾವ್ದಾದ್ರು ಮನೆಗೆ ಹೋದರೆ ಏನೋ ಗೀಚಿರುತ್ತೆ, ಅಂಕಲ್ ನೋಡಿ ಇದು ಮಾಡಿದ್ದೀನಿ ಅಂತ. ಇನ್ನೊಂದು 5 ನಿಮಿಷ ಹೋಗುತ್ತೆ, ಅಂಕಲ್ ನೋಡಿ ನಾನು ಆದರೂ ಒಂದು ಮಾಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಅಟೆನ್ಷನ್ ಅದಕ್ಕೆ ಬೇಕಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಒಳ ಮನಸ್ಸು ಏನಿದೆ, ಇನ್ನರ್ ಚೈಲ್ಡ್ ಇದೆಯಲ್ಲ, ಅದು ಆಚೆ ಕಡೆಯಿಂದ ವ್ಯಾಲಿಡೇಷನ್. ಯಾರು ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ನನಗೆ ಅನಿಸ್ತಾ ಇರುತ್ತೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ. ಅದೇ ನಾನೇ ಕನ್ನಡ ಬಂದೆ, ವಾವ್ ಸೌಜನ್ಯ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳಿ. ಐ ಡೋಂಟ್ ವಾಂಟ್ ದಟ್ ವ್ಯಾಲಿಡೇಷನ್ ಔಟ್ಸೈಡ್. ನಾನು ಕೇಳೋದು ಇಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೀವು ಹೇಗೆ ನೋಡ್ಕೋತಾ ಹೋಗ್ತಾರೆ, ನಿಮಗೆ ನೀವು ಪ್ರೀತಿ ಕೊಟ್ಕೋತಾ ಹೋಗಿ, ನಿಮ್ಮನ್ನು ನೀವು ಹೊಗಳ್ತಾ ಹೋಗಿ, ಇದೆಲ್ಲವೂ ನೀವು ಮಾಡ್ತಾ ಹೋದರೆ ಹಣ ನಿಮಗಾಗಿ ನಿಮ್ಮ ಅದಾಗೆ ಅದು ಆಕರ್ಷಣೆ ಆಗ್ತಾ ಹೋಗುತ್ತೆ. ಈಗ 2 ಥರ ನೋಡೋದು ಜೀವನದಲ್ಲಿ, ನಿನಗೆ 2 ಚಾಯ್ಸ್ ಕೊಡುತ್ತೆ ಜೀವನ. ಹಾಗೆ ನಾನು ಹೇಳಿದೆ ನಿಮಗೆ, ಈ ಯೂನಿವರ್ಸ್ ಅನ್ನೋದು ಒಂದು ಯೂನಿವರ್ಸಿಟಿ ಥರ ಪಾಠ ಕಲಿಸ್ತಾ ಇರುತ್ತೆ. ಫೇಲ್ ಆಗ್ತೀಯಾ, ತಿರ್ಗಿ ಹಿಂದೆ ಕ್ಲಾಸ್ ತೊಗೊಂಬಂದು ಇನ್ನೂ ಕಷ್ಟದ ಪೇಪರ್ ನೋಡಿ, ಯಾವಾಗಲೂ ಹಾಗೆ ಜೀವನ ನಿನಗೆ ಒಂದು ಅವಮಾನ ಮಾಡುತ್ತೆ ಆಯಿತಾ. ನೀನು ಯಾರನ್ನ ಪ್ರೀತಿಸ್ತಿರ್ತೀಯ ಅವ್ರನ್ನ ನೀವು ದೂರ ಹೇಳ್ಕೊಂಬಿಡುತ್ತೆ. ನೀನು ಏನು ಕೆಲಸ ಇಷ್ಟಪಡ್ತಿರ್ತೀಯ ಅದನ್ನು ತೊಗೊಂಡ್ಬಿಡುತ್ತೆ. ಆದರೆ ಆ ಪ್ಯಾಟ್ರನನ್ನು ನೋಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಏನು ಕಳ್ಕೊಂಡಿರ್ತೀರಾ, ಅದ್ಭುತವಾಗಿರೋದನ್ನೇ ಪಡ್ಕೊಂಡಿರ್ತೀರ. ಯಾವತ್ತಾದರೂ ನೋಡಿ, ನೀವು ಹೋಗಿರೋ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಹಳೆಯ ಗರ್ಲ್ಫ್ರೆಂಡ್ಗಿಂತ ಎಷ್ಟೋ ಬೆಟರ್ ಆಗಿ, ಅಥವಾ ನೀವು ಕಳ್ಕೊಂಡಿರ್ತಕ್ಕಂಥ ಕೆಲಸಕ್ಕಿಂತ ಒಂದು ಬೆಟರ್ ಕೆಲಸ ಸಿಗಿರುತ್ತೆ. ಆ ಗ್ಯಾಪಲ್ಲಿ ಆ ಕಷ್ಟ ಅನುಭವಿಸ್ತೀರಲ್ವಾ,
ಈಗ ಇಲ್ಲೊಂದು ಮರ ನಿಂತಿದೆ ಅಂದರೆ ಆ ಬೇರು ಎಷ್ಟು ಸ್ಟ್ರಾಂಗ್ ಇರುತ್ತೆ, ಮರ ಎಷ್ಟು ಸ್ಟ್ರಾಂಗ್ ಇರುತ್ತೆ. ಅದು ಜೋರಾಗಿ ಗಾಳಿ ಬಂದ ತಕ್ಷಣ ಬಿದ್ದೋಗುತ್ತೆ. ಹಾಗೆ ಈ ಥರದವರೆಲ್ಲ ಏನಾಗಿರ್ತಾರೆ, ಕಷ್ಟಪಟ್ಟು ಅವಮಾನ ನೋಡಿ. ಅವ್ರಿಗೆ 2 ಚಾಯ್ಸ್ ಇತ್ತು. ಜನ ಅವಮಾನ ಮಾಡಿದಾಗ, ಅವ್ರಿಗೇನೋ ಒಂದು ಇದು ಕೀಳಾಗಿ ನೋಡಿದಾಗ ಇನ್ನೂ ಕುಗ್ಗಿ ಡಿಪ್ರೆಷನ್ಗೆ ಹೋಗ್ಬೋದಿತ್ತು. ಆದರೆ ಅವ್ರ ಚಾಯ್ಸ್ ಏನು ಮಾಡಿದ್ರು, ನಾನು ಜೀವನದಲ್ಲಿ ಏನಾದರೂ ಒಂದು ದಿನ ಸಾಧಿಸ್ತೀನಿ, ಇವ್ರನ್ನ ಬಂದು ನನ್ನ ಹತ್ರ ಬಂದು ಅಪಾಯಿಂಟ್ಮೆಂಟಿಗೆ ವೆಯ್ಟ್ ಮಾಡಬೇಕು, ಅದು ಗೊತ್ತಾಯ್ತಾ. ಅದು ಅವರ ಮೈಂಡ್ಸೆಟ್ ಏನಿದೆಯೋ ಅದು ಅವ್ರನ್ನ ಬದಲಾಯಿಸ್ತಾ ಹೋಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ನಮಗೆ ಅವಮಾನ ಮಾಡ್ತಾರೆ, ಕೀಳಾಗಿ ನೋಡ್ತಾರೆ, ನಮ್ಮ ಮೇಲೆ ಅನುಮಾನ ಪಡ್ತಾರೆ. ಯಾರೇ ಬಿಟ್ಬಿಡ್ಲಿ ರೀ, ನಿಮ್ಮನ್ನು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ನೀವು ಬದುಕ್ಬೋದು. ನೀವು ಹುಟ್ಟಿದಾಗ ನಿಮ್ಮ ಅಪ್ಪ ಅಮ್ಮ ಯಾರು ಅಂತಲೇ ನಿಮ್ಗೆ ಗೊತ್ತಿರ. ನೀವು ಬರ್ತಕ್ಕಂಥ ರಿಲೇಷನ್ಶಿಪ್, ನೀವು ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರಬೇಕಾದ್ರೆ ಏನೂ ತೊಗೊಂಡು ಬಂದಿಲ್ಲ, ಹೋಗಬೇಕಾದ್ರೂ ಏನೂ ತೊಗೊಂಡು ಹೋಗಿರಲ್ಲ. ಸೊ ಏನೇನು ಸಿಗ್ತಾ ಇದೆಯೋ ಅದೆಲ್ಲ ಬೋನಸ್ಸೇ. ನಿಮಗೆ ಕಳ್ಕೊಳಕ್ಕೆ ಏನೂ ಇಲ್ಲ, ನೀನು ಇನ್ವೆಸ್ಟ್ ಮಾಡಿರೋದು ಏನೂ ಇಲ್ಲ ಕಳ್ಕೊಳಕ್ಕೆ. ಸೊ ಇಟ್ ವಾಸ್ ಜಸ್ಟ್ ಅ ಮೈಂಡ್ ಗೇಮ್, ಗೊತ್ತಾಯ್ತಾ. ಸೊ ಆಲ್ವೇಸ್ ರಿಮೆಂಬರ್, ಒಂದು ವ್ಯಕ್ತಿ ನಿಮ್ಮ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಯಾರೂ ಅಲ್ಲ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ, ಆ ವ್ಯಕ್ತಿನ ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡಿ. ಆ ವ್ಯಕ್ತಿ ನೀವು ಯಾವತ್ತು ಬಿಟ್ಕೊಡ್ತೀರಾ, ನಿಮ್ಮ ಲೈಫಲ್ಲಿ ಯಾವತ್ತು ಎಂಡ್ ಅಂತ ಅಂದ್ಕೊಳ್ಳಿ. ದೆನ್ ಇಫ್ ಇಟ್ ಇಸ್ ಡಿನಾಮಿನೇಷನ್ ಆಫ್ 10 ರೂಪೀಸ್ ಆಗಿರ್ಬೋದು, 100 ರೂಪೀಸ್ ಆಗಿರ್ಬೋದು. ಯಾರೊಬ್ಬರು ನೀವು 200 ರೂಪಾಯಿ ಮೋಸ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ. ಮೋಸ ಮಾಡ್ತಿದ್ದ ನನಗೆ ಗೊತ್ತಿರುತ್ತೆ, ಬಿಟ್ಕೊಡಬೇಡಿ. ನನಗೆ ಯಾರೋ ಅವಮಾನ ಮಾಡ್ದಂಗೆ, ಅದು ನಾನು ಲಕ್ಷ್ಮಿನ ಅವಮಾನ ಮಾಡ್ದಂಗೆ. ಇವಾಗ ನಾನು ನೀವು ಒಂದು ಫ್ರೆಂಡ್ಸ್ ಆಗಿದ್ರು ಕೂಡ ಯಾರೊಬ್ರು ನನಗೆ ಏನೋ ನನ್ನನ್ನು ಕೀಳಾಗಿ ನೋಡ್ತದೆ, 200 ರೂಪಾಯಿ ತಾನೇ ಬಿಟ್ಟಾಕು ಅಂತ ಹೇಳಿದ್ರು, ನೀವು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನಗೆ ನೀವು ಸ್ವಲ್ಪ ಇವ್ರು ಯಾಕೆ ಅವ್ರು ಅವಮಾನ ಮಾಡ್ತಾಯಿದ್ರು, ಇವ್ರೇನೋ ಮಾತಾಡಲಿಲ್ವಲ್ಲ ಅಂತ ಐ ವಿಲ್ ಫೀಲ್ ಬ್ಯಾಡ್. ಸೊ ದುಡ್ಡನ್ನು ರೆಸ್ಪೆಕ್ಟ್ ಮಾಡಿ. ಲಕ್ಷ್ಮಿ ಭಾಳ ಸ್ವಾಭಿಮಾನಿ, ಆಯಿತಾ. ಮತ್ತು ನಿಮ್ಮ ಮನೆ ಅನ್ನೋದೊಂದು ಸ್ಯಾಂಕ್ಚುರಿ ಥರ, ಒಂದು ಹ್ಯಾಪಿ ಪ್ಲೇಸ್. ಎಷ್ಟು ದುಡಿದ್ಬಿಟ್ಟು ಬರ್ತೀರಾ, ದಣದು ಬರ್ತೀರಾ, ಮನೆಗೆ ಬಂದ್ರೆ ಹಬ್ಬ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅನ್ಸೋದು ಮನೆಯೇ. ಎಲ್ಲಿ ಹೋದ್ರೂ ಮನೆಗೆ ಬರಬೇಕು ಅಂತ ಅನಿಸ್ತಾ ಇರುತ್ತೆ. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಹೋಮ್. ಹೌಸ್ ಅಂತ ಕರೆಯಲ್ಲ ನಾವು, ಹೋಮ್ ಅಂತ ಕರಿತೀವಿ. ಮನೆಯಲ್ಲಿ ಯಾವಾಗಲೂ ಜಗಳ ಕಾಯೋದು, ಕದನಗಳು, ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದಾಗಿರ್ಬೋದು ಮಾಡಬೇಡಿ. ನಿಮ್ಮ ಮನೆಯೇ ಒಂದು ದೇವಸ್ಥಾನ. ಆದಷ್ಟು ಬೇಕಾದ್ರೆ ನೀವು ನೋಡಿ, ಅಡುಗೆ ಮಾಡುವಾಗ ಆಯಿತಾ, ನನ್ನ ಧರ್ಮ ಹಿಂದೂ, ನಾನು ಹಾಗಾಗಿ ವಿಷ್ಣು ಸಹಸ್ರನಾಮ ಕೇಳ್ಕೊಂಡು ಅಡುಗೆ ಆಹಾರಂ ತತ್ ತ್ವಂ ಅಸಿ ಅಂತ ಹೇಳ್ತಾರೆ. ನೀವು ಏನನ್ನ ಆಹಾರ ತಿಂತೀರ ಅದು ನೀವು ಆಗ್ತಾ ಹೋಗ್ತೀರ. ಆ ರೀತಿ ನಾವು ಆಡ್ತಾ ಹೋಗ್ತೀವಿ, ಏನೇನೋ ಕುಡಿತಾ ಹೋಗ್ತೀವಿ, ಆ ಥರ ನಮ್ಮ ಮಾತುಗಳಿರುತ್ತೆ. ಕುಡಿದ್ಬಿಟ್ಟು ಏನೇನೋ ಮಾತಾಡ್ಬೋದು ಅಂತ ನಿಮ್ಗೆ ಗೊತ್ತಾಯಿತು. ಸೊ ಹಾಗಾಗಿ ನೀವು ಏನನ್ನ ಆಹಾರ ತಿಂತೀರ, ಮನೆಯಲ್ಲಿ ಯಾವತ್ತೂ ಅಷ್ಟೇ ಜೋರಾಗಿ ಕಿರ್ಚೋದು, ಜಗಳ ಆಡೋದು, ಆಡಬೇಕಾಗಿ ಹೋಗಿ ಆಚೆಕೊಂಡು ನಡ್ಕೊಂಡು ಹೋಗ್ತಾ ಮಾತಾಡ್ಬಿಡಿ, ಆಯಿತಾ. ನಿಮ್ಮ ಮನೆ ಒಂದು ಹೈ ವೈಬ್ರೇಷನ್ ಆಗಿರಬೇಕು, ಆಯಿತಾ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು. ಏನಾದ್ರು ಮನಸ್ತಾಪ ಇತ್ತು ಅಂತ ಹೇಳಿದ್ರೆ ಮಾತಾಡಿ, ಫೋನಲ್ಲಿ ಮಾತಾಡಿ, ಮೆಸೇಜ್ ಮಾಡಿಬಿಡಿ ಅಲ್ಲ, ಅಥವಾ ಎಲ್ಲ ಎದುರುಗಡೆ ಹೋಗಿ ಒಂದು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿ. ಯಾಕಂದ್ರೆ ಜಗಳ ಮಾಡೋಕ್ಕೂ ಆಗಲ್ಲ. ಮನೆಯಲ್ಲಿ ಅಂಥ ವಾತಾವರಣಗಳನ್ನು ಸೃಷ್ಟಿ ಮಾಡ್ಕೋಬೇಡಿ. ನಿಮಗೆ ಹಣ ಬರಬೇಕು ಅಂತ ಹೇಳಿದರೆ ಇನ್ನೊಂದು ಸ್ಮಾಲ್ ಟಿಪ್ ಹೇಳ್ತೀನಿ. ಸ್ಪಿರಿಚುವಲಿ ಕೆಂಪು ಬಟ್ಟೆ ಯಾಕೆ ಅಂತ ಹೇಳಿದರೆ, ಈಗ ನೀವೊಂದು ಕೆಂಪು ಸೀರೆ ಉಟ್ಟಿದ್ರೆ, ನಾನು 100 ಜನ ಇರಲಿ ನಿಮಗೆ ಕೆಂಪು ಕಾಣಿಸುತ್ತೆ. ಟ್ರಾಫಿಕಲ್ಲಿ ಕೂಡ ರೆಡ್ ಲೈಟ್ ಹಾಕಿರ್ತಾರೆ, ಓಕೆನಾ. ಸೊ ರೆಡ್ ಕಲರ್ ಇಸ್ ಕಲರ್ ಆಫ್ ಅಟ್ರಾಕ್ಷನ್. ಸೊ ನಾನು ಯಾವಾಗ ಹೇಳ್ತೀನಿ, ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ರೆಡ್ ಲಿಪ್ಸ್ಟಿಕ್ ಹಾಕೊಂಡು ಹೋಗ್ಬೇಡಿ, ಆಯಿತಾ. ಬ್ಲೂ ಕಲರ್ ಇಸ್ ಟ್ರಸ್ಟ್. ಅದಕ್ಕೆ ನೇವಿ ಬ್ಲೂ ಅಂತ ಹೇಳ್ತಾರೆ ನೋಡು. ನೇವಿ ಇಸ್ ಟ್ರಸ್ಟ್, ಇಂಟಿಗ್ರಿಟಿಯನ್ನು. ರೆಡ್ ಅನ್ನೋದು ಅಟ್ರಾಕ್ಷನನ್ನು ಕೊಡ್ತಕ್ಕಂಥ ಒಂದು ಕಲರ್, ಬಣ್ಣ. ಅಗ್ನಿ, ಸ್ಪೀಡಪ್, ಅಗ್ನಿ, ಹೀಟ್ ನೋಡಿದಿರಲ್ಲ, ಹೀಟ್ ಇಸ್ ಅ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಎನರ್ಜಿ. ಸೊ ರೆಡ್ ಕಲರ್ ಬಟ್ಟೆಯನ್ನು ತಗೊಂಡು ಅಕ್ಕಿಯನ್ನು ಹಾಕಿ, ಅಕ್ಕಿ ಯಾಕೆ ಹಾಕೋದು ಅಂದರೆ ಇಟ್ಸ್ ಅ ಸೈನ್ ಆಫ್ ಪ್ರಾಸ್ಪೆರಿಟಿ. ಗೋಮತಿ ಚಕ್ರ ಅಂತ ಸಿಗುತ್ತೆ, ನೀವು ನೋಡಿರ್ಬೋದು. ಅದು ಕಾನ್ಸೆಂಟ್ರಿಕ್ ಸರ್ಕಲಲ್ಲಿ ಇರುತ್ತೆ. ಅದು ನಿಮಗೆ ಸುಳಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೋ, ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸುಳಿ, ಒಂದು ಹಣ ಅನ್ನೋದು ಒಂದು ಸುಳಿ. ಆ ಹಣ ನಿಮ್ಮ ಹತ್ರ ಸುತ್ತನೇ ಇರುತ್ತೆ. ಸೊ ಗೋಮತಿ ಚಕ್ರವನ್ನು, ಲೋಟಸ್ ಬೀಜ ಯಾಕೆ ಅಂತ ಹೇಳಿದ್ರೆ, ನೋಡಿದ್ರು ಲಕ್ಷ್ಮಿ ಲೋಟಸ್ ಮೇಲೆ ಕೂತಿರ್ತಾರೆ. ಬೀಜ ಯಾಕೆ ಅಂತ ಹೇಳಿದ್ರೆ ಗ್ರೋತನ್ನು ಸಿಂಬಲೈಸ್ ಮಾಡ್ತಾ ಹೋಗುತ್ತೆ, ಮನಿ ಗ್ರೋತ್. ನೆಕ್ಸ್ಟ್ ಕವಡೆಯನ್ನು ಹಾಕಿ. ಕವಡೆ ಅಂತ ಹೇಳಿದರೆ ಗ್ಯಾಂಬಲ್ ನೋಡಿರ್ಬೋದು, ಹಣ ಸಡನ್ನಾಗಿ ಬರುತ್ತೆ, ಮನಿ ಸಡನ್ ಫ್ಲೋ ಅಲ್ಲಿ ಬರುತ್ತೆ, ಓಕೆ. ಸೊ ಕಬಡ್ಡಿಯನ್ನು ಹಾಕೋದು. ಮತ್ತು ಅನಾನಸ್ ಚಕ್ಕೆ ಸ್ಟಾರ್ ಬರಲಿ, ನಿಮ್ಮ ಬರೀ ದುಡ್ಡೊಂದೇ ಬರಬಾರ್ದು, ಸ್ಟಾರ್ ಡಮ್ ಬರಬೇಕು, ಫ್ರೀಡಮ್ ಬರಬೇಕು. ಇದೆಲ್ಲವೂ ಮನಿ ತರ್ತಕ್ಕಂತಹ ಒಂದು ಚಾಯ್ಸಸ್ ನಿಮಗೆ. ಚಕ್ಕೆ ಮತ್ತು ಪಲಾವ್ ಎಲೆ, ಇಟ್ ಇಸ್ ಆಲ್ ರಿಲೇಟೆಡ್ ಟು ಬೇ ಲೀಫ್ ರಿಚುವಲ್ ಅಂತೆಲ್ಲ ನಾವು ಮಾಡ್ತೀವಿ. ಇದೆಲ್ಲವನ್ನು ಹಾಕಿ ಡಿನಾಮಿನೇಷನ್ ಆಫ್ 5 ಗೋಲ್ಡ್ ಕಾಯಿನ್ಸ್, 5 ಸಿಲ್ವರ್ ಕಾಯಿನ್ಸ್, ಇದೆಲ್ಲವನ್ನು ಹಾಕಿ ಕಟ್ಟಿ, ಸಾಧ್ಯವಾದರೆ ಪೈರೇಟ್ ಸ್ಟೋನ್, ನಾನು ನಿಮ್ಗೆ ಹೇಳಿದೆ, ಫೀಯನ್ನು ಅಟ್ರಾಕ್ಟ್ ಮಾಡುತ್ತೆ, ಓಕೆ. ಬಿಗ್ ಚಂಕ್ ಆಫ್ ಪೈರೇಟ್, ಆಯಿತಾ.
ಅದನ್ನು ತೊಗೊಳ್ಬೋದು. ಅದನ್ನು ಒಳ್ಳೆ ಕ್ವಾಲಿಟಿ ತೊಗೋಬೇಕು. ಓಕೆನಾ, ಅದನ್ನು ತೊಗೊಳ್ಳೋದಿಲ್ಲ, ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಕೊಡ್ತೀನಿ ಪೈರೇಟ್ ಸ್ಟೋನ್. ಸೊ ಅದನ್ನಿಡೋದಾಗಿರ್ಬೋದು. ಅದೆಷ್ಟುವನ್ನು ಕಟ್ಟಿ ನಿಮ್ಮ ಒಂದು ಶ್ರೀ ಸೂಕ್ತಮ್ ಅಂತ ಬರುತ್ತೆ. ಶ್ರೀ ಸೂಕ್ತಮನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಅರ್ಚನೆ ಮಾಡಿ ಲಕ್ಷ್ಮಿ ಹೇಳಿ ಒಂದು ಲಕ್ಷ್ಮಿಗೆ ಒಂದು ನೈವೇದ್ಯ. ಈಗ ನೀವು ಮನೆಗೆ ಗೆಸ್ಟ್ ಕರೆದ್ರೆ ನೀವು ಯಾರಿಗಾರು ಒಂದು ಊಟ ತಿಂಡಿ ಏನಾದರೂ ಕೊಡ್ತಾರೆ. ಒಂದು ನೈವೇದ್ಯವನ್ನು ಪಂಚಾಮೃತ ನೈವೇದ್ಯವನ್ನು ಮಾಡೋದಾಗಿರ್ಬೋದು, ಏನಾದ್ರಾಗಲಿ ನಿಮ್ಮ ಯಥಾಶಕ್ತಿಯಾಗಿ ಮಾಡಿ ಶ್ರೀ ಸೂಕ್ತಮನ್ನು ಹೇಳಿ ಫ್ರೈಡೇ ಹೊತ್ತು ರಾಹು ಕಾಲ ಇರುವಾಗ ಅದನ್ನು ಲಾಕರಲ್ಲಿ ಇಟ್ಬಿಟ್ಟು ಖಂಡಿತವಾಗ್ಲೂ ಫ್ಲೋ ಆಫ್ ಮನಿ ಇರುತ್ತೆ ನಿಮ್ಗೆ. ಆಮೇಲೆ ಮನಿ ಅಟ್ರಾಕ್ಟ್ ಮಾಡಬೇಕು ಅಂದರೆ ವೆಲ್ತ್ ಮೇಲೆ ಕ್ರಿಯೇಟ್ ಮಾಡಿ. ನನಗೆ ದುಡ್ಡು ಬಂದರೆ ನಾನು ಮನೆಯನ್ನು 10,000 15,000 ಅಂತ ಏಮ್ ಮಾಡಿಬಿಡಿ. ನಾನು ಸ್ವಂತ ಮನೆ ಕಟ್ಟಬೇಕು. 2025 ಎಂಡಲ್ಲಿ ನಾನು ಸ್ವಂತ ಮನೆ ಕಟ್ಟಬೇಕು. 2027ಅಲ್ಲಿ ನಾನು ಇದನ್ನು ಮಾಡಬೇಕು. ಹಾಗೆ ನೀವು ಯಾವಾಗ ವೆಲ್ತನ್ನು ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತೀರ, ಮನಿ ಬರ್ತಾ ಹೋಗುತ್ತೆ. ಇಟ್ ಇಸ್ ನಾಟ್ ಕ್ರಿಸ್ಟಲ್ ಆರ್ ಎನಿಥಿಂಗ್. ನೀವೇನಾಗಿರ್ತೀರ ಯು ಅಟ್ರಾಕ್ಟ್ ಸೇಮ್ ಥಿಂಗ್ ಇನ್ ಯುವರ್ ಲೈಫ್. ನೋಡಿ, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಸಂಬಂಧಗಳಾಗಿರ್ಬೋದು, ನೀವಿರ್ತಕ್ಕಂಥ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಇಟ್ ಇಸ್ ಆಲ್ ಮ್ಯಾನಿಫೆಸ್ಟೇಷನ್ ಆಫ್ ಸೆಲ್ಫ್. ಯಾರು ನಿಮ್ಮ ಹಣೆ ಬರಮನ್ನು ನಾನು ಸ್ಟೋನ್ ಹಾಕಿದ ತಕ್ಷಣ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಸೊ ಆಲ್ವೇಸ್ ಎನ್ಶೋರ್ ಯುರ್ ಆಲ್ವೇಸ್ ಇನ್ ಹೈ ವೈಬ್ರೇಷನಲ್ಲಿ. ಈಗ ನೀವು ಯಾರೊಬ್ರು ನಿಮ್ಗೆ ಇಷ್ಟ ಇಲ್ದೋರವ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಸಬ್ಕಾನ್ಷಿಯಸ್ಲಿ ನೀವು ಆ ವ್ಯಕ್ತಿ ಎಲ್ಲ ಗುಣಗಳನ್ನು ಕಲಿತಾ ಹೋಗ್ತೀರಿ. ನೀವು ಯಾರನ್ನೋ ಒಬ್ಬನ ದ್ವೇಷ ಮಾಡ್ತಿದ್ದೀರ, ಅವನ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತೀರ. ನಿಮಗೆ ಗೊತ್ತಿಲ್ದಂಗೆ ಅವನಲ್ಲಿರ್ತಕ್ಕಂಥ ಎಲ್ಲ ದುಷ್ಟ ಗುಣಗಳು ಅಥವಾ ನಿಮಗೆ ಆ ಹೇಟ್ರಡ್ನೆಸ್ ವೈಬ್ರೇಷನ್ ಇದೆಯಲ್ಲ, ಅದು ನೀವು ಆಗ್ತಾ ಹೋಗ್ತೀರ. ಅದೇ ನೀವು ಭಗವಂತನ ಧ್ಯಾನ ಮಾಡ್ತಾ ಹೋಗಿ, ಸದಾ ಹೈ ವೈಬ್ರೇಷನಲ್ ಥಾಟ್ಸ್ ನೀವು ಅದಾಗ್ತಾ ಹೋಗ್ತೀರ. ನಿಮ್ಮ ಲೈಫೇ ನಿಮ್ಮ ರೆಪ್ಲಿಕೇಶನ್. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ನಿಜ ಇದು. ನೀನು ಎಲ್ಲೋ ಒಂದು ಕಡೆ ನೋಡು, ಒಂದು ಸಣ್ಣ ಮಗು ಥರ ಅದು. ಈಗ ಹೆಂಗೆ ನಾನು ಇವಾಗ ನಾ ಈಗ ಹೇಳ್ಕೊಡ್ತೀನೋ ಅದೇ ಥರ ಒಳಗಡೆ ಒಂದು ಮನಸ್ಸಿದೆ. ಅದಕ್ಕೆ ನೀನು ಹೆಂಗೆ ಹೇಳ್ಕೊಡ್ತಾ ಹೋಗ್ತೀನಿ, ನಿನ್ನ ಜೀವನ ಅದಾಗ್ತಾ ಹೋಗುತ್ತೆ. ನಿನ್ನ ನೀನು ಇಮ್ಯಾಜಿನ್ ಮಾಡು, ನಾನು ದೊಡ್ಡ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ದೊಡ್ಡ ಮನೇಲಿದ್ದೀನಿ, ಆಯಿತಾ, ಹೀಗೆ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ಹಾಗೆ ಲೈಫ್ ಲೀಡ್ ಮಾಡ್ತಿದ್ದೀನಿ. ಖಂಡಿತ ನಿಮ್ಮ ಲೈಫ್ ಹಾಗೇ ಆಗುತ್ತೆ. ಸಪೋರ್ಟ್ ಫಾರ್ ಇಟ್ ಇಸ್ ಆಲ್ರೆಡಿ ದೇರ್. ನೀವು ಬೇಕಾದ್ರೆ ಈಗ ಎಷ್ಟೋ ಕಡೆ ನೀವು ನೋಡಿರ ಶಿಲಾಬಾಲಿಕೆಗಳೆಲ್ಲ ಕೆತ್ತಿದ್ದಾರೆ, ಮೊಬೈಲ್ ಇರೋದು, ಟ್ಯಾಬ್ ಇರೋದು, ಎವ್ರಿಥಿಂಗ್ ಇಸ್ ಪ್ರೀ ಡಿಫೈನ್ಡ್. ಎವ್ರಿಥಿಂಗ್ ನೀವು ಹುಟ್ಟಿದಾಗ ಹೆಂಗಿರಬೇಕು, ಬೆಳೀತಾ ಹೇಗಾಗಬೇಕು, ಬಟ್ ಪ್ರತಿಯೊಂದು ನಿಮ್ಮ ಡೆಸ್ಟಿನಿಯನ್ನು ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಎಷ್ಟೊಂದು ಭಗವಂತ ಖಾಲಿ ಪೇಜಸ್ಗಳನ್ನ ಬಿಟ್ಟಿರ್ತಾನೆ. ಸೊ ಅದನ್ನು ನೀವು ಪಾಸಿಟಿವ್ ಥಾಟ್ಸಲ್ಲಿ ಫಿಲ್ ಮಾಡ್ತಾ ಹೋಗಿ. ಈಗ ಎಕ್ಸಾಂಪಲು, ಇದು ಸಿಟ್ರಿನ್ ಅಂತ ಕರೀತಾರೆ. ಸಿಟ್ರಿನ್ ಆಯಿತಾ, ಇಟ್ಸ್ ಅ ಕ್ಲಸ್ಟರ್ ಆಫ್ ಸಿಟ್ರಿನ್. ಸಿಟ್ರಿನ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮಕ್ಕೆ ಹಣ, ಆಪರ್ಚುನಿಟೀಸ್ ಎಲ್ಲವೂ ಬರುತ್ತೆ. ಕಾರ್ನೇಲಿಯನ್ ಅಂತ ಸ್ಟೋನ್ ಇದೆ. ಒಂದು 27,000 ನರನಾಡಿಗಳಿದೆ. ಈಗ ಒಂದು ಮನೆ ಅಂತ ಹೇಳಿದ್ರು ಕೂಡ ಎಷ್ಟೊಂದು ವೈರಿಂಗ್ ಮಾಡಿದ್ದಾರೆ ಅಲ್ವಾ. ಆದರೆ ನೋಡಿ, ಎಲ್ಲಿ ನೋಡಿದರೆ ನೀವು ಒಂದು 5-6 ಸ್ವಿಚಸ್ ಮಾತ್ರ ಇದೆ. ಹೆಂಗೆ ಯಾವುದು ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ, ಹಾಗೆ ನಮ್ಮ ದೇಹದಲ್ಲಿ 27,000 ನರನಾಡಿಗಳಿದ್ರೆ 114 ನೋಡ್ಗಳಿರುತ್ತೆ ಅಂತ ಹೇಳಿದ್ರೆ. ಈಗ ನೋಡ್ಗಳಂತ ಹೇಳಿದ್ರೆ ಫ್ಯೂಸ್ ಆಚೆ ಕಡೆ ಇರುತ್ತೆ ಮನೆಯಿಂದ, ಗೊತ್ತಾಯ್ತು. ಇಲ್ಲೆಲ್ಲೋ ಫ್ಲಕ್ಚುಯೇಟ್ ಆಗ್ತಿದ್ರೆ ಫ್ಯೂಸ್ ಫ್ಲಿಪ್ ಆಗಿದೆಯಾ ಅಂತ ನೋಡ್ತೀರಾ, ಇಲ್ಲ ಟ್ರಿಪ್ ಆಗಿದೆಯಾ ಅಂತ ನೋಡ್ತೀರಾ. ಹಾಗೆ ನಮ್ಮ ದೇಹದಲ್ಲಿ 114 ನೋಡ್ಗಳಿದೆ. ಆ ಪ್ರತಿಯೊಂದು ನೋಡಲ್ಲಿ ಒಂದೊಂದು 7 ಇಂಪಾರ್ಟೆಂಟ್ ಜಂಕ್ಷನ್ ಪಾಯಿಂಟ್ಸ್ಗಳಿದೆ. ಅದನ್ನು ಚಕ್ರ ಅಂತ ಕರೀತೀರ, ಆಯಿತಾ. ಹೇಗೆ ಚಕ್ರ ತಿರುಗ್ತಾ ಇರುತ್ತೆ, ಅದು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಏನನ್ನು ಆಕರ್ಷಿಸಬೇಕು, ಸೈಂಟಿಸ್ಟು ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ, ಆಯಿತಾ. ಪ್ರತಿಯೊಬ್ಬ ಮನುಷ್ಯನಿಗೂ ಆರಾ ಅನ್ನೋದಿರುತ್ತೆ. ಈಗ ನೀವು ದೇವ್ರ ಫೋಟೋ ನೋಡಿರ್ಬೋದು, ದೇವ್ರ ಹಿಂದ್ಗಡೆ ಒಂದು ವೈಟ್ ಕಲರ್ ಇರುತ್ತೆ, ಆಯಿತಾ. ಸೊ ನಮ್ಮಲ್ಲಿ 7 ಚಕ್ರಗಳಿದೆ. ಯಾವುದದು ಅಂತ ಹೇಳಿದರೆ, ನಿಮಗೀಗ ಬಿಲ್ಡಿಂಗಿಗೆ ಫೌಂಡೇಶನ್ ಹೇಗೆ ಮುಖ್ಯನೋ ಹಾಗೆ ಮೂಲಾಧಾರ ಚಕ್ರ ಅನ್ನೋದಿದೆ, ಸಹಸ್ರಾರ ಚಕ್ರ, ಮತ್ತು ಮಣಿಪುರ ಚಕ್ರ, ಅನಹಟ ಚಕ್ರ, ವಿಶುದ್ಧ ಚಕ್ರ, ಮತ್ತು ಥರ್ಡ್ ಐ ಆಜ್ಞಾ ಚಕ್ರ ಅಂತ ಇದೆ, ಆಯಿತಾ. ಪ್ರತಿಯೊಂದು ಮತ್ತು ಇನ್ನೊಂದು ಸಹಸ್ರಾರ ಚಕ್ರ ಅಂತ. ಈ 7 ಚಕ್ರ ಕೂಡ ಮನುಷ್ಯನ ಆರವನ್ನು ಡಿಫೈನ್ ಮಾಡ್ತಾ ಹೋಗುತ್ತೆ. ಈ ಚಕ್ರ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ, ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೆಲವು ಸತಿ ನೋಡಿರ್ಬೋದು, ಎಲ್ಲವನ್ನು ನೀವು ಹೇಳಿದೆಲ್ಲ ಮಾಡ್ತಾ ಇದ್ದೀನಿ, ಆದರೂ ನನ್ನ ಜೀವನದಲ್ಲಿ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಅನಹಟ ಚಕ್ರ ಹಾಳಾಗಿದೆ ಅಂತ ಅರ್ಥ. ಭಯ ಆಗ್ತಿದೆ, ಆತಂಕ ಆಗ್ತಿದೆ ಅಂತ ಹೇಳಿದರೆ ನಿಮ್ಮ ಮಣಿಪುರ ಚಕ್ರ ಹಾಳಾಗಿದೆ ಅಂತ, ಆಯಿತಾ. ರಿಲೇಷನ್ಶಿಪ್ಪು ಪ್ರತಿ ಸತಿ ನನ್ನ ಖುಷಿ ಎಲ್ಲವೂ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಮತ್ತು ನನಗೆ ಮಾತಾಡಬೇಕು, ವಾಕ್ಚಾತುರ್ಯನೇ ಇಲ್ಲ, ನನಗೆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ, ಒಂದು ಮೀಟಿಂಗ್ ಹೋಗ್ತೀನಿ, ಆ ಮೀಟಿಂಗ್ ಸಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ಚಕ್ರ, ಆಯಿತಾ. ಬಹಳ ಯೋಚನೆ ಮಾಡ್ತಾ ಇರ್ತೀನಿ, ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಅಂತ ಹೇಳಿದರೆ ಆಜ್ಞಾ ಚಕ್ರ ಕೆಟ್ಟಿದೆ ಅಂತ ಅರ್ಥ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಮನಿಗೆ ರಿಲೇಟೆಡ್ ಮಾತಾಡೋದ್ರಿಂದ ಇವತ್ತು ಮನಿ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಯಾವ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು, ಮೂಲಾಧಾರ ಚಕ್ರ ಅಂತ ಹೇಳಿದರೆ ನಮ್ಮ ಬೇಸ್ ಆಫ್ ದ ಸ್ಪೈನಲ್ಲಿ ಇರುತ್ತೆ. ಮೂಲಾಧಾರ ಚಕ್ರ ಬಂದ್ಬಿಟ್ಟು
ಈಗ ನೀವೊಂದು ಹೇಳಿದ್ರಿ ಎಷ್ಟೋ ಜನ ಈಗ ಸಂಪಾದನೆ ಮಾಡಿರ್ತಾರೆ ಹಿಂಗೆ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ, ಸಂಪಾದನೆ ಮಾಡೋ ತನಕ ನನ್ನ ಆಲೋಚನೆಯಲ್ಲಿತ್ತು ಸಂಪಾದನೆ ಮಾಡಬೇಕು, ನಾನು ಈ ಹಣವನ್ನು ಗಳಿಸಬೇಕು, ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋದಿತ್ತು. ಸಂಪಾದನೆ ಮಾಡಿದ್ಮೇಲೆ ಮಗ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ, ಇದನ್ನು ಭಯ ಕಾಣೋ ನನಗೆಲ್ಲ ಕಳ್ಕೊಂಡ್ಬಿಡ್ತೀನಿ. ಪ್ರತಿ ಸತಿ ಅದನ್ನು ಹೋಗಿ ಬಚ್ಚಿಡೋದು ಯೋಚನೆ ಮಾಡ್ತಾನೆ ಇರ್ತೀವಿ. ಅದನ್ನು ಇನ್ವೆಸ್ಟ್ ಮಾಡೋಕ್ಕೂ ಹೆದರ್ಕೋತಾ ಇರ್ತೀವಿ, ಬೇರೆ ಕಡೆ ಎಲ್ಲಾದರೂ ಇಡ್ಬೇಕಂದ್ರೆ ನಾನು ಅದು ನಾಟ್. ಸೊ ನೀನು ಅದನ್ನೇ ಯೋಚನೆ ಮಾಡ್ತಾ ಏನಾಯ್ತು ಈಗ ಎಕ್ಸಾಕ್ಟ್ಲಿ. ಸೊ ನಿನ್ನ ಥಾಟ್ಸ್, ಪ್ರಾಮಿನೆಂಟ್ ಥಾಟ್ ಏನಾಗಿತ್ತು, ಕಳ್ಕೊತೀನಿ ಅಂತ ಹೇಳ್ತೆ, ಕಳ್ಕೊಂಬಿಟ್ಟೆ. ಅದೇ ನೀನು ನಾನು ಇದನ್ನು ತಗೋಬೇಕು ಕನಸು ಕಾಣ್ತಾ ಇದ್ರೆ ನಿನಗೆ ಜೀವನದಲ್ಲಿ ಬದುಕಬೇಕು ಅನ್ನೋ ಹುಮ್ಮಸ್ಸಿರುತ್ತೆ, ಆಶಯ ಇರುತ್ತೆ. ಇಲ್ಲ ಬಿಡು ಸಾಕು ಅಂತ ಹೇಳಿದ್ರೆ, ನೀವು ನಾನು ಎಷ್ಟೋ ಜನ ನೋಡಿದ್ದೀನಿ, ಸಾಕು ಬಿಡಪ್ಪ ಇನ್ನಿಷ್ಟು ದುಡ್ದಿದ್ದೀನಲ್ಲ ಇನ್ನೇನಿಕೆ ಅಂತ ಹೇಳಿದವ್ರು ನಿಜವಾಗ್ಲು. ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ ಎನರ್ಜೆಟಿಕಲಿ ಯಾವತ್ತೂ ಎನರ್ಜಿ ಶಿಫ್ಟ್ ಆಗ್ತಾ ಹೋಗುತ್ತೆ. ದ ಮೊಮೆಂಟ್ ಯು ಸೇ ಎನರ್ಜಿ ಇಸ್ ಎನಫ್, ಯಾಕಂದರೆ ಮನಿ ಅನ್ನೋದು ಎನರ್ಜಿ, ಯು ವಿಲ್ ಆಲ್ವೇಸ್ ಫಾಲ್ ಡೌನ್. Okay, so always think of from where you are. That is what even quantum physics talks about. ಯಾವಾಗಲೂ ನಿಮ್ಮ ಎನರ್ಜಿಯಲ್ಲಿರುತ್ತೆ, ಅದನ್ನು ಎಲಿವೇಟ್ ಮಾಡ್ತಾ ಇರಬೇಕು. ಮೇಲೆ ಹೋಗ್ತಾ ಇರೋದನ್ನು ಯೋಚನೆ ಮಾಡಿದಷ್ಟು ಯು ವಿಲ್ ಸ್ಟಾರ್ಟ್ ಸ್ಟ್ರೈವಿಂಗ್. ದ ಮೊಮೆಂಟ್ ಯು ಸೆಡ್ ಐ ಆಮ್ ಫೈನ್, ನನಗೆ ಸಾಕು, ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ದೆರ್ ವಿಲ್ ಬಿ ಅ ಫಾಲ್ ಡೌನ್. ಓಕೆನಾ? ಸೊ ಈಗ ಏನಂತ ಹೇಳಿದ್ರೆ ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಇಟ್ ಇಸ್ ರಿಲೇಟೆಡ್ ಟು ಇನ್ಸೆಕ್ಯೂರಿಟಿ. ಯಾವಾಗ ನಿಮ್ಗೆ ಇನ್ಸೆಕ್ಯೂರ್ ಅನಿಸ್ತಾ ಇರುತ್ತೆ, ದುಡ್ಡಿನ ಬಗ್ಗೆ ಆಗಿರ್ಬೋದು, ಸೆಲ್ಫ್ ಡೌಟ್ ಆಗಿರ್ಬೋದು, ನೀವು ನನಗೆ ಇಫ್ ಯು ಗಿವ್ ಮಿ ಒನ್ ಗಿಫ್ಟ್, ಐ ಶುಡ್ ನೋ ದಟ್ ಐ ಡಿಸರ್ವ್ ಇಟ್, ಥ್ಯಾಂಕ್ ಯು ಸೋ ಮಚ್ ಅಂತ ಐ ಶುಡ್ ಬಿ ಗ್ರೇಟ್ಫುಲ್ ಟು ಇಟ್. ನಾನು ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದೆ, ನಂಗೆ ಇಟ್ಕೊಳಕ್ಕಾಗಲ್ಲ, ಐ ಆಮ್ ರಿಜೆಕ್ಟಿಂಗ್ ಇಟ್. ಓಕೆ, ಕೆಲವ್ರು ನೋಡಿರ್ಬೋದು, ನಮ್ಗೆ ಯಾರು ಬಂದೆ ಇಷ್ಟು ಸಖತ್ತಾಗಿದೆ ಶರ್ಟ್ ಅಂತ ಹೇಳಿದ್ರೆ, ಹಳೆ ಶರ್ಟ್ ಬಿಡು, ಇದನ್ನೇನು ಹೇಳ್ತೀಯ. ಯಾವಾಗ ಮೇ ಬಿ ನೋಡು, ಯೂನಿವರ್ಸ್ ಹೆಂಗೆ ಅಂತ ಹೇಳಿದ್ರೆ ಸಟಲ್ಲಾಗಿ ಸೈನ್ ಕೊಡ್ತಾ ಇರುತ್ತೆ. ಯು ಮಟ್ ಆಫ್ ಸೀನ್, ಏನೋ ಯೋಚನೆ ಮಾಡ್ತಾ ಇರ್ತೀರಾ, 11 ನೋಡ್ತೀರಾ. ಓಕೆ, ದಟ್ ಮೀನ್ಸ್ ಯೂನಿವರ್ಸ್ ಇಸ್ ಟೆಲಿಂಗ್ ನೀನು ಅನ್ಕೊಂಡಿದ್ದು ಆಗುತ್ತೆ, ಇಟ್ ವಿಲ್ ಹ್ಯಾಪನ್ ಅಂತ. ರಿಪೀಟೆಡ್ ನಂಬರ್ಸ್ ನೋಡ್ತಾ ಹೋಗ್ತೀರಾ. ನಾನು ಇನ್ನೊಂದು ಹೇಳ್ಕೊಡ್ತೀನಿ, ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್ ಅಂತ. ಏನಾದರೂ ನೀವು ಅಂದ್ಕೊಂಡು ದೇವರೇ ಇದು ಕರೆಕ್ಟಾಗಿ, ಎಕ್ಸಾಂಪಲ್, ನೀವು ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತೀರಾ, ಇವಳೇ ನಿಜವಾದ ಹುಡುಗಿ ಆದರೆ ನಂಗೆ ಪಿಂಕ್ ಬಟರ್ಫ್ಲೈ ತೋರಿಸು. ಸೀರಿಯಸ್ಲಿ ಇಟ್ ವರ್ಕ್ಸ್. ಓಕೆ, 24 hours ನಂಗೆ ಒಂದು ಪಿಂಕ್ ಬಟರ್ಫ್ಲೈ ತೋರಿಸು, ದಟ್ ಮೀನ್ಸ್ ದಿಸ್ ಇಸ್ ದ ಗರ್ಲ್ ಅಂತ. ಓಕೆ, ನೀವು ಮೊಬೈಲಲ್ಲಿ ನೋಡ್ಬೋದು ಅಥವಾ ಎದುರುಗಡೆ ನೋಡ್ಬೋದು, ಅಥವಾ ಯಾವತ್ತೇ ಚಿಟ್ಟೆಗಳನ್ನ ನೋಡ್ತಾ ಇರ್ತೀರ, ಪಿಂಕ್ ಕಲರೇ ನೋಡ್ತೀರಾ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಟ್ರೈಡ್ ಇಟ್ ಮಲ್ಟಿ. ಇಟ್ ಶೋಸ್ ದಟ್ ಯು ಆರ್ ಇನ್ ಅ ರೈಟ್ ಫ್ರೇಮ್, ಯು ಆರ್ ಇನ್ ಅ ರೈಟ್ ಡೈಕ್. ಸೊ ದಟ್ ಈಸ್ ಹೌ ಯೂನಿವರ್ಸ್ ವರ್ಕ್ಸ್. ಯೂನಿವರ್ಸ್ ವಿಲ್ ಆಲ್ವೇಸ್ ವರ್ಕ್ ಫಾರ್ ಯು. ಇಟ್ಸ್ ನಾಟ್, ಎಕ್ಸಾಂಪಲ್, ಈಗ ನನ್ನ ಮಗು ಇದೆ ಅಂತ ಹೇಳಿದ್ರೆ, ನನ್ನ ಮಗುಗೆ ನಾನು ಇನ್ನೂ ಏನು ಒಳ್ಳೇದು ಮಾಡಲಿ ಅಂತ. ಮೇ ಬಿ ಆ ಮಗು ಅಳ್ತಾ ಇದ್ರೆ ನಾನು ಚಾಕ್ಲೇಟ್ ಕೊಡಲ್ಲ, ಸ್ವೀಟ್ ಕೊಡಲ್ಲ, ಏನೂ ಕೊಡಲ್ಲ, ಬೈತೀನಿ, ಸ್ಟ್ರಿಕ್ಟ್ ಆಗಿರ್ತೀನಿ. ಹಾಗಂತ ನಾನು ನನ್ನ ಮಗನ ದ್ವೇಷ ಮಾಡ್ತಿದ್ದೀನಿ ಅಂತಲ್ಲ. ಸೊ ನೀವು ಕೂಡ ಭಗವಂತನ ಪ್ರೀತಿ ಮಕ್ಕಳು. ಸೊ ಕಲಿಯುವಾಗ ಪ್ರೋಸೆಸ್ ಕಷ್ಟ ಇರುತ್ತೆ. ನಿನಗೆ ಏನು ಇಷ್ಟನೋ, ನನಗೆ ವಿಡಿಯೋ ಗೇಮ್ ನೋಡೋದು ಇಷ್ಟ, ನಮ್ಮ ವಿಡಿಯೋ ಗೇಮ್ನ ಕಿತ್ಕೊಂಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ನನ್ನನ್ನು ಹಾಗೆ ಶಿಕ್ಷಿಸಿ ಕಲಿಸೋದಕ್ಕೆ ಇವತ್ತು ನಾನು ಆಗಿದೆ ಆಯಿತಾ. ಸೊ ಹಾಗಾಗಿ ಭಗವಂತ ನಿನಗೆ ತೋರಿಸೋ ದಾರಿ, ಕರ್ಕೊಂಡು ಹೋಗ್ತಾ ಇರೋ ದಾರಿ ಕಷ್ಟ ಇರಬಹುದು, ಆದರೆ ಅದು ಪರ್ಮನೆಂಟ್ ಅಲ್ಲ. ಈಗ ಪಾಠ ಕಲಿಬೇಕು. ಪ್ರತಿ ಸತಿ ನೀವು ಪಾಠ ಕಲಿತಾಗ ಬೇರೆ ಬೇರೆ ಕ್ಲಾಸಿಗೆ ಹೋಗ್ತಾ ಇರ್ತೀರಾ, ಲೈಫಲ್ಲಿ ಕೆಳಗೆ ಬೀಳಲ್ಲ. ಸ್ಟ್ಯಾಂಡರ್ಡಲ್ಲಿ ಚೆನ್ನಾಗಿ ಓದಿದ್ದೀನಿ, ಇನ್ನೇ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರ್ತೀನಿ ಅಂದರೆ ಇರೋಕ್ಕಾಗಲ್ಲ. ಯು ಹ್ಯಾವ್ ಟು ಗೆಟ್ ಪ್ರಮೋಷನ್. ಸೊ ಹಾಗಾಗಿ ಮತ್ತೆ ಇನ್ನೊಂದು ಹೇಳ್ತಿದ್ರೆ, ಮೂಲಾಧಾರ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಹೇಗೆ ಮೂಲಾಧಾರ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕಾನ್ಫಿಡೆನ್ಸಿಂದ ಇರ್ತಾ ಹೋಗಿ. ಕಾನ್ಫಿಡೆನ್ಸ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನಿಮಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಹೋಗಿ. ನಿಮ್ಮ ದೇಹದ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮ್ಮನ್ನು ನೀವು ಫೇಸ್ ಮಾಡೋ ಶಕ್ತಿ ನಮಗಿರಲ್ಲ, ಆಯಿತಾ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದಕ್ಕೆ ಮೂಲಾಧಾರ ಚಕ್ರಕ್ಕೆ ಈಗ ನೀವು ನೋಡಿರ್ಬೋದು, ಮೂಲಾಧಾರ ಗಣಪತಿ ಅಂತ ಹೇಳ್ತಾರೆ. ಮೂಲಾಧಾರ ಚಕ್ರ ಬಂದುಬಿಟ್ಟು ಕೆಂಪು ರೂಬಿ ಕಲರ್, ಈ ಬಣ್ಣ ಇರುತ್ತೆ. ಓಕೆನಾ. ಸೊ ಮೂಲಾಧಾರ ಚಕ್ರವನ್ನು ನೀವು ಮೆಡಿಟೇಷನ್ ಮೂಲಕ ಸ್ಟ್ರಾಂಗ್ ಮಾಡ್ಕೋತಾ ಹೋಗ್ಬೋದು. ನಡಿಬೋದು ಹುಲ್ಲು ಮೇಲೆ, ಆಯಿತಾ. ನೀವು ನೋಡಿ, ಎಲ್ಲಾದರೂ ಒಂದು ಕಡೆ ರೈತರು ಸಾಲ ಮಾಡಿ ಸತ್ತಿರೋದು ನೋಡಿದ್ದೀರಾ, ಮನ್ಸಿಗೆ ತುಂಬ ದುಃಖಾಗಿ. ಅವ್ರ ಹತ್ರ ನೀವು ಹೋಗ್ಬಿಟ್ಟು ನನಗೆ ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕು, ಸ್ಟ್ರೆಸ್ ಅಂತ ಇದುವರೆಗೂ ಒಬ್ಬ ರೈತ ನನ್ನ ಹತ್ರ ಬಂದಿಲ್ಲ, ಆಯಿತಾ. ಅದಾಗ ಗೊತ್ತಿರಲ್ಲ ಅವರಿಗೆ. ನೋಡಿ, ಯಾವ ಮಕ್ಕಳು ಕೂಡ ಅಷ್ಟೇ, ಮಕ್ಕಳನ್ನು ಅಷ್ಟೇ ಮಣ್ಣಿನ ಜೊತೆ ಆಟ ಆಡೋದಕ್ಕೆ ಬಿಡಿ, ನೇಚರ್ ಜೊತೆ ಇರೋಕ್ಕೆ ಬಿಡಿ. ಯಾವ ಮನುಷ್ಯ ನೇಚರ್ ಜೊತೆ ಇರ್ತಾನೋ ಅವನಿಗೆ ನೇಚರ್ ಇಸ್ ದ ಬೆಸ್ಟ್ ಹೀಲರ್, ಆಯಿತಾ. ನಿಮ್ಗೆ ಯಾವುದೇ ಥರದ ಮನಸ್ಸಲ್ಲಿ ಡಿಪ್ರೆಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಇದು ಯಾವುದೂ ಮನುಷ್ಯನಿಗೆ ಸೊ ಹಾಗಾಗಿ ನೇಚರ್ ಜೊತೆ ಕನೆಕ್ಟ್ ಆಗಿರಿ. ಆದಷ್ಟು ಹುಲ್ಲು ಮೇಲೆ ಬರೀ ಕಾಲಲ್ಲಿ ನಡೆಯೋದಾಗಿ, ಆಯಿತಾ, ಹುಲ್ಲು ಮೇಲೆ ನಡೆಯೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮನ್ನು ಗ್ರೌಂಡಿಂಗ್ ಮಾಡ್ತಾ ಹೋಗುತ್ತೆ. ಮತ್ತು ಒಂದು ನಿಜ ಹೇಳ, ನಾನು ಹೇಳ್ತಾ ಹೋಗಿದೆ ನಿಮ್ಮ ಮನಿ ಎನರ್ಜಿ ಅಂತ. ನಿಮ್ಮ ಎನರ್ಜಿ ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದರೆ, ಈಗ ನಿಮಗೆ ನಾನು ಯಾರಂತ ಗೊತ್ತಿರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ನಾನು ವೀಡಿಯೋ ನೋಡ್ತಾ ಇರ್ತೀರ, ಆಯಿತಾ. ಇನ್ನೊಬ್ರು ಯಾರೋ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಆ ವಿಡಿಯೋ ನೋಡ್ತಾ ಇರ್ತೀರ. ಇನ್ನೊಬ್ರು ಏನೋ ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಇನ್ನೊಂದು ಕಡೆ ಯುದ್ಧ ಆಗ್ತಾ ಇರುತ್ತೆ. ಎಷ್ಟು ರೀತಿಯ ಎನರ್ಜಿಯನ್ನು ನೀವು ತಗೋತಾ ಇದ್ದೀರಾ ದಿನದಲ್ಲಿ. ಹ್ಯಾವ್ ಯು ನೋಟಿಸ್ಡ್ ಇಟ್? ಕಾರಣ ಇಲ್ಲದೆ ನಿಮಗೆ ಬೇಜಾರಾಗ್ತಾ ಇರುತ್ತೆ.
ಕಾರಣ ಇಲ್ಲದೆ ನೋವಾಗ್ತಾ ಇರುತ್ತೆ, ದುಃಖ ಆಗ್ತಾ ಇರುತ್ತೆ, ಎಲ್ಲವನ್ನೂ ಕೊಟ್ಟಿದ್ದಾನೆ ಭಗವಂತ. ಅದನ್ನು ಸವಿಸೋ ಮನಸ್ಥಿತಿನೇ ನಮಗಿಲ್ಲ ಇವತ್ತು. ಯಾಕೆ ಗೊತ್ತಾ? ನಿಮ್ಮ ಎನರ್ಜಿ ಡಿಸ್ಟ್ರಪ್ಟ್ ಆಗಿಬಿಟ್ಟಿದೆ. ನೀವೇ ಇಲ್ಲ, ನಿಮ್ಮ ದೇಹದಲ್ಲಿ ನೀವೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಕಡೆ ನಿಮ್ಮ ಎನರ್ಜಿ ಕೊಟ್ಬಿಟ್ಟಿದ್ರ. ಮೊಬೈಲನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ. ಈಗ ನೋಡಿರ್ಬೋದು ಎಷ್ಟೋ ಸಕ್ಸಸ್ಫುಲ್ ಪೀಪಲ್ ಎಲ್ಲ ಈಗ ಚಿಕ್ಕ ಬೇಸಿಕ್ ಫೋನ್ಗಳನ್ನು ಇಟ್ಕೊಂಡು ಸಚ್ ಎ ಡಿಸ್ಟ್ರಾಕ್ಷನ್. ಮಲಗೋಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದ್ರೆ, ಜಸ್ಟ್ ಗ್ರೌಂಡ್ ಯುವರ್ ಎನರ್ಜಿ. ನಿಮ್ಮ ಎಲ್ಲ ಎನರ್ಜಿಯನ್ನು ಭೂಮಿಗೆ ಬಿಡ್ತಾ ಇದ್ದೀನಿ, ಬೇರು ಹುಡ್ತಾ ಇರೋ ರೀತಿ ಜಸ್ಟ್ ಲೀವ್, ಲೆಟ್ ಗೋ. ಸಾಲ್ಟ್ ವಾಟರ್ಲಿ ಸ್ನಾನ ಮಾಡ್ತಾ ಹೋಗಿ. ನಿಮ್ಮ ಅಮ್ಮ ನೋಡಿರ್ಬೋದು, ನಿಮಗೆ ದೃಷ್ಟಿ ಆದ್ರೂ ಉಪ್ಪಲ್ಲಿ ದೃಷ್ಟಿ ತೆಗಿತಾರೆ. ಉಪ್ಪಕ್ಕೆ ಹೀರೋ ಶಕ್ತಿ ಇರುತ್ತೆ, ನೆಗೆಟಿವಿಟಿ. ಸೊ ಇದನ್ನು ನಿಮ್ಮ ಮೈಂಡನ್ನು ಆದಷ್ಟು ಡಿಟಾಕ್ಸ್ ಮಾಡ್ಕೋತಾ ಹೋಗಿ, ನಿಮ್ಮನ್ನು ಮೋಟಿವೇಟ್ ಮಾಡ್ತಕ್ಕಂಥ ವಿಷಯಗಳನ್ನು ಮಾತ್ರ ನೋಡ್ತಾ ಹೋಗಿ, ಅಂಥದ್ದು ನೋಡ್ತಾ ಹೋಗಿ ಡ್ರೈನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಮತ್ತೆ ಬಂದು ಸ್ವಾದಿಷ್ಠಾನ ಚಕ್ರ ಅಂತ. ನೀವು ಎಷ್ಟೋ ಸೆಲೆಬ್ರಿಟಿಗಳನ್ನು ನೋಡಿ, ಆಯಿತಾ? ಸ್ವಾದಿಷ್ಠಾನ ಚಕ್ರ ಇಸ್ ಆಲ್ಸೋ ರಿಲೇಟೆಡ್ ಟು ಸೆಕ್ಸ್ ಆ್ಯಂಡ್ ಮನಿ. ಸೊ ಎರಡು ಕೂಡ ಎನರ್ಜಿನೇ, ಓಕೆನಾ? ಸೊ ಈ ಸ್ವಾದಿಷ್ಠಾನ ಚಕ್ರ ಯಾರ ಹತ್ರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ, ಆಯಿತಾ? ಬಣ್ಣ ಬಿಡಿ, ಆಕಾರ ಬಿಡಿ, ಅವರಲ್ಲಿ ಒಂದು ಆಕರ್ಷಣೆ ಶಕ್ತಿ ಇರುತ್ತೆ. ಜನರನ್ನು ಅವ್ರನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ, ಓಕೆನಾ? ಆ ಆಕರ್ಷಣೆ ಶಕ್ತಿ ಇರುತ್ತೆ. ಅದು ಕೂಡ ನೋಡೋದಕ್ಕೆ ವೀನಸ್ ಆಲ್ಸೋ. ಸೊ ಯಾರಿಗೆ ಸ್ವಾದಿಷ್ಠಾನ ಚಕ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿ ಡ್ರೆಸ್ ಮಾಡ್ತಾರೆ ಅವ್ರು, ಆಯಿತಾ? ಮತ್ತು ಅವರು ಮಾತಾಡೋದಾಗಿರ್ಬೋದು, ನಡೆಯೋದಾಗಿರಬಹುದು, ಒಂದು ಫೆಮಿನಿನ್ ಎನರ್ಜಿ, ಓಕೆನಾ? ಸೊ ಅದು ತುಂಬ ಚೆನ್ನಾಗಿರುತ್ತೆ. ಕ್ರಿಯೇಟಿವಿಟಿ ಇರುತ್ತೆ. ಒಂದು ಇವಾಗ ಎಕ್ಸಾಂಪಲ್, ಒಂದು ಸೀರೆಯನ್ನೇ ಬೇರೆ ರೀತಿ ಉಡೋದಾಗಿರ್ಬೋದು, ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡೋದು, ಅಡುಗೆ ತುಂಬ ಚೆನ್ನಾಗಿ ಮಾಡೋದು, ಆಮೇಲೆ ಗಾರ್ಡನಿಂಗ್ ಮಾಡೋದು, ಮನೆಯನ್ನು ಅಚ್ಚುಕಟ್ಟಾಗಿಡೋದು, ಅಥವಾ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಶೃಂಗಾರ ಇರುತ್ತೆ. ಎಲ್ಲಿ ಶೃಂಗಾರ ಇರುತ್ತೆ ಅಲ್ಲಿ ಮನಿ ಇರುತ್ತೆ. ಮನಿ ಈಸ್ ಸಮಥಿಂಗ್ ಎಸ್ಥೆಟಿಕ್, ಪ್ಲೆಸೆಂಟ್, ಪವರ್, ಇದೆಲ್ಲವೂ ಕಾಂಬಿನೇಷನ್ ಇರ್ತಕ್ಕಂಥದ್ದು ಶಕ್ತಿ, ಗೊತ್ತಾಯ್ತಾ? ಸೊ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಕೂಡ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ನೋಡಿ, ಮೂಲಾಧಾರ ಬಂದು ರೂಟ್ ಚಕ್ರ ಅಂತ ಕರಿತೀವಿ. ಸೊ ಅದಕ್ಕೆ ಕೆಂಪು ಬಣ್ಣದ ಆಹಾರ ತಿನ್ನೋದ್ರಿಂದ ಆಗಿರ್ಬೋದು, ಬೀಟ್ರೂಟ್ ತಿನ್ನೋದಾಗಿರ್ಬೋದು. ಸ್ವಾದಿಷ್ಠಾನ ಚಕ್ರ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಕ್ಯಾರೆಟ್, ಅದು ಆರೆಂಜ್ ಕಲರ್, ಕಾರ್ನೆಲಿಯನ್ ಕಲರ್ ಇರುತ್ತೆ. ಮತ್ತು ಅದಕ್ಕೆ ಕ್ರಿಸ್ಟಲ್ಸ್ಗಳು ಯಾವುದು ಮನಿಯನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಪೈರೇಟ್ ಅಂತ ಒಂದು ಸ್ಟೋನ್ ಸಿಗುತ್ತೆ. ಪೈರೇಟ್ ಇಟ್ ಇಸ್ ಕಾಲ್ಡ್ ಫೂಲಿಶ್ ಗೋಲ್ಡ್ ಅಂತ. ಇನ್ನೊಂದೇನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಮನಿ ಬರುತ್ತೆ, ಸಸ್ಟೈನ್ ಆಗಬೇಕು ಅಂತ ಹೇಳಿದರೆ, ಅದು ಆಪರ್ಚುನಿಟೀಸ್ ಬರಬೇಕು. ಈಗ ನಾನು ದುಡ್ಡು ಬರಬೇಕು ಅಂತ ಕೂತ್ಕೊಂಡ್ರೆ ದುಡ್ಡು ಬರ. ಯಾವುದೇ ಒಂದು ಆಪರ್ಚುನಿಟಿ ಬಂದರೂ ಅದನ್ನು ನನ್ನ ಕ್ರಿಯೇಟಿವಿಟಿ ಹಾಕಿ ಆ ಆಪರ್ಚುನಿಟಿಯನ್ನು ಮ್ಯಾನಿಫೆಸ್ಟ್ ಮಾಡೋದು. ಅದನ್ನೇ ಹೇಳಿದೆ, ಲಕ್ಷ್ಮಿ ಬರೋದು ಎಲ್ಲರ ಹತ್ರನೂ ಬರ್ತಾಳೆ. ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ ಯಾರು ಬೇಕು? ಸರಸ್ವತಿ ಬೇಕು. ಸೊ ಬುದ್ಧಿ ಶಕ್ತಿಗಾಗಲಿ, ಅದನ್ನು ಸಸ್ಟೈನ್ ಮಾಡೋದಕ್ಕಾಗಲಿ, ಅದಕ್ಕೆ ಹೆಲ್ಪ್ ಮಾಡೋದು ಸಿಟ್ರಿ. ನಾನೀಗ ಕ್ರಿಸ್ಟಲ್ ಇಟ್ಕೊಂಡು ನಾನು ಯಾವಾಗ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದರೆ ನೆಗೆಟಿವೇ ಜಾಸ್ತಿ ಆಗ್ತಾ ಹೋಗುತ್ತೆ. ವೆನ್ ಐ ಆಮ್ ಥಿಂಕಿಂಗ್ ಮನಿ ಈಸ್ ಮೈ ಫ್ರೆಂಡ್, ಐ ಅಟ್ರಾಕ್ಟ್ ಮನಿ ವಿತ್ ಈಸ್ ಆ್ಯಂಡ್ ಪೀಸ್, ಆಯಿತಾ? ಮನಿ ಈಸ್ ಬ್ರಿಂಗಿಂಗ್ ಮೀ ಹ್ಯಾಪಿನೆಸ್. ಈ ಥರ ನಾನು ಯಾವಾಗ ಪಾಸಿಟಿವ್ ಅಫರ್ಮೇಷನ್ ಹಾಕ್ತಾ ಹೋಗ್ತೀನಿ, ಇದು 10 times ಕೆಲಸ ಮಾಡ್ತಾ ಹೋಗಿ ನನ್ನ ಎನರ್ಜಿಯ ಕ್ಯಾಟಲಿಸ್ಟ್, ಓಕೆನಾ? ಸೊ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ಬೋದು ನೀವು. ಸಿಟ್ರಿನ್ ಆಗಿರ್ಬೋದು, ಕಾರ್ನೆಲಿಯನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಮನಿ ಮ್ಯಾಗ್ನೆಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala, be the boss.